ವಾರದ ಮೊದಲನೇ ದಿವಸದಲ್ಲಿ ಈ ಸಭೆಯೊಂದಿಗೆ ಸೇರಿ ಕರ್ತನನ್ನು ನೆನೆಸುವುದಕ್ಕೂ ಆರಾಧಿಸುವುದಕ್ಕೂ ನ್ಯೂನತೆಯಲ್ಲಿ ಕಳೆಯುವುದಕ್ಕೂ ದೊರಕಿದ ಈ ಸಮಯಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ವಿಶೇಷವಾಗಿ ಈ ಬಾರಿ ಇಲ್ಲಿ ನಡೆದಂಥ ಈ 2 ದಿವಸಗಳ ಕೂಟಗಳಿಗೆ ನನಗೆ ಆಹ್ವಾನ ಕೊಟ್ಟು ನನ್ನನ್ನು ಇಲ್ಲಿ ಬರಮಾಡಿ ನನ್ನನ್ನು ನೋಡಿಕೊಂಡಂಥ ಎಲ್ಲ ಪ್ರಿಯರಿಗೂ, ವಿಶೇಷವಾಗಿ ನೀವು ಮಾಡಿದ ಎಲ್ಲ ನ್ಯೂನತೆ ಹಾಗೂ ಅತಿಥಿ ಸತ್ಕಾರ ಇದಕ್ಕೆಲ್ಲ ನಾನು ಕೃತಜ್ಞನಾಗಿದ್ದೇನೆ. ದೇವರು ನನ್ನನ್ನು ಆಶೀರ್ವದಿಸಲಿ. ಕಥಂಚಿತವಾದರೆ ಇವತ್ತಿನ ಊಟವಾದ ಮೇಲೆ ನಾನು ತಿರುಗಿ ನನ್ನ ಸ್ಥಳಕ್ಕೆ ಹೋಗುತ್ತೇನೆ. ಮುಂದಿನ ದಿವಸಗಳಲ್ಲಿರುವ ಸೇವೆಗೋಸ್ಕರವೂ ನಾವು ಮಾಡ್ತಿರುವ ಸೇವೆಗೋಸ್ಕರವೂ ನೀವು ಪ್ರಾರ್ಥಿಸುತ್ತಾ ಇರಬೇಕು ಎಂಬುದಾಗಿ ನಾನು ನೆನೆಸುತ್ತೇನೆ. ಈ ಸಭೆಯನ್ನು ಬಂದು ಕಾಣುವುದರಲ್ಲಿಯೂ ನಿಮ್ಮೆಲ್ಲರನ್ನು ಪರಿಚಯ ಪಡುವುದರಲ್ಲಿಯೂ ನನಗೆ ಅತಿಯಾದ ಸಂತೋಷವಿದೆ. ಕರ್ತನ ನಾಮದ ಮಹಿಮೆಗಾಗಿ ಈ ಸಭೆಯು ನೆಲೆಗೊಳ್ಳಲಿ ಎಂಬ ಹಾರೈಕೆ ಪ್ರಾರ್ಥನೆಯೊಂದಿಗೆ ನಾನು ಇಲ್ಲಿಂದ ಹಿಂದಿರುಗುವವನಾಗಿದ್ದೇನೆ. ನಮ್ಮ ಧ್ಯಾನಕ್ಕೋಸ್ಕರ ಈ ದಿವಸಗಳಿಗೆ ಕೊಡಲ್ಪಟ್ಟಂತಹ ಪ್ರಸ್ತಾಪವು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವು, ಅದಕ್ಕೋಸ್ಕರ ಸಭೆಯು ಸಿದ್ಧತೆಗೊಳ್ಳಬೇಕಾದ ಅವಶ್ಯಕತೆ. ಆದರೆ ಸುಮಾರು 3 ವಿಷಯಗಳನ್ನು ಅಥವಾ 3 ಸಂದೇಶಗಳನ್ನು ನಿನ್ನೆ ದಿವಸದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಖಂಡಿತವಾಗಿಯೂ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಇದೆಲ್ಲ ಸಹಾಯಕರವಾಗಿದೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. ಈ 4ನೇ ಸಂದೇಶದಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡುವಂತಹ ಒಂದು ವಿಷಯ, ನಾವು ಮಾಡಿದ ಕೆಲಸಗಳನ್ನು ಕರ್ತನು ಶೋಧಿಸುವ ವಿಧಾನ. ನಾವು ನಿನ್ನೆ ದಿವಸದಲ್ಲಿ ಬಹಳ ವ್ಯಕ್ತವಾಗಿ ಧ್ಯಾನಿಸುತ್ತಾ ಬಂದಂತಹ ಒಂದು ವಿಷಯ, ನಮ್ಮ ಎಲ್ಲ ಕೆಲಸಗಳನ್ನು ಆತನು ಶೋಧಿಸಿ ಅದಕ್ಕೆ ಅನುಗುಣವಾಗಿ ನಮಗೆ ಪ್ರತಿಫಲ ಕೊಡುತ್ತಾನೆ. ಅದೇ ಸಮಯದಲ್ಲಿ ಆತನ ಬರೋಣದಲ್ಲಿ ಯಾವ ರೀತಿ ನಮ್ಮನ್ನು ಅಥವಾ ನಮ್ಮ ಕೆಲಸಗಳನ್ನು ಆತನು ಶೋಧಿಸುತ್ತಾನೆ ಎಂಬಂಥದ್ದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದನ್ನು ನಾವು ನೆನೆಸಿಕೊಳ್ಳಬೇಕಾದಂತಹ ವಿಷಯ. ಪ್ರಾರಂಭಿಕವಾಗಿ ಅದಕ್ಕೆ ಪೂರಕವಾಗಿ ಒಂದು ವೇದ ಭಾಗವನ್ನು ಓದಿಕೊಳ್ಳುತ್ತೇನೆ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 3ನೇ ಅಧ್ಯಾಯದ 13ನೇ ವಾಕ್ಯ. 1 Corinthians chapter 3 and verse 13. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಇಲ್ಲಿ ಕ್ರಿಸ್ತನು ಬರುವ ದಿನ ಮತ್ತು ಒಬ್ಬೊಬ್ಬನ ಕೆಲಸದ ಶೋಧನೆ, ಇದೆರಡು ವಿಷಯಗಳನ್ನು ಪೌಲನು ಒಟ್ಟಿಗೆ ತಂದು ನಮ್ಮ ಗಮನಕ್ಕೆ ತರುತ್ತಾ ಇದ್ದಾನೆ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗುತ್ತದೆ. ಅವನವನ ಕೆಲಸ ಎಂಥದ್ದು ಎಂಬುದಾಗಿ ಆ ಬೆಂಕಿ ಶೋಧಿಸುವುದು ಎಂಬುದಾಗಿ ನಾವಿಲ್ಲಿ ನೋಡುವರಾಗಿದ್ದೇವೆ. ಹಾಗಾದ್ರೆ ಕರ್ತನ ಬರೋಣದ ಬಗ್ಗೆ ನಾವು ಕಲಿಯುತ್ತಿರುವಾಗ ನಾವು ನೆನೆಸಿಕೊಳ್ಳಬೇಕಾದ ಒಂದು ಪ್ರಾಮುಖ್ಯವಾದ ವಿಷಯ, ಒಂದು ದೊಡ್ಡ ಶೋಧನೆ ಅಥವಾ ಒಂದು ಬೆಂಕಿಯ ಶೋಧನೆ, ಅಗ್ನಿ ಶೋಧನೆ ಎಂಬುದಾಗಿ ಹೇಳಬಹುದು. ಆ ರೀತಿಯಾಗಿರುವಂತಹ ಒಂದು ಶೋಧನೆ ನಮ್ಮ ಮುಂದೆ ಇದೆ. ನಾವು ಅದನ್ನು ಗಮನಿಸುವಾಗ ಅಲ್ಲಿ ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳು, ಕರ್ತನು ನಮ್ಮ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಅಲ್ಲಿ ಹೋದಾಗ ನಮ್ಮ ಹತ್ರ ಕೇಳಿ ತಿಳಿದುಕೊಳ್ಳುವುದಲ್ಲ, ಆತನು ಈಗಲೇ ಎಲ್ಲವೂ ಬಲ್ಲವನಾಗಿದ್ದಾನೆ. ನಾವು ಯಾವುದಾದರೂ ಒಂದು ಕೇಸ್ ಅಥವಾ ಏನಾದರೂ ಇದ್ದು ನ್ಯಾಯಾಲಯಕ್ಕೆ ಹೋದರೆ ನಡೆದ ಘಟನೆ ಏನು ಎಂಬುದು ಅಲ್ಲಿರುವಂತಹ ನ್ಯಾಯಾಧೀಶರಿಗೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದ್ರೆ ನ್ಯಾಯಬದ್ಧವಾದ ಒಂದು ವಿಚಾರಣೆ ಮಾಡಿ ಅದನ್ನು ಅಲ್ಲಿ ಸಾಬೀತುಪಡಿಸಬೇಕಾದದ್ದು ಅಗತ್ಯ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಪ್ರಯಾಸಗಳನ್ನು ಕೆಲಸಗಳನ್ನು ಆತನು ಬಲ್ಲವನಾಗಿದ್ದಾನೆ. ನನ್ನ ಗಮನಕ್ಕೆ ಬಂದಂತಹ ಒಂದು ವೇದ ಭಾಗ, ಪ್ರಕಟಣೆ ಗ್ರಂಥಗಳಲ್ಲಿ 7 ಸಭೆಗಳಿಗೆ ಕೊಡಲ್ಪಟ್ಟಿರುವಂತಹ ಸಂದೇಶಗಳು. ಅದರಲ್ಲಿ 2ನೇ ಅಧ್ಯಾಯದ 1-2 ವಾಕ್ಯಗಳಲ್ಲಿ ಎಫೆಸದಲ್ಲಿರುವ ಸಭೆಗೆ ಕೊಡುವ ಸಂದೇಶದಲ್ಲಿ ಆತನು ಹೇಳುವಂಥದ್ದು, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ಬಲ್ಲೆನು. ಐ ನೋ ಯುವರ್ ವರ್ಕ್ಸ್. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು.
ಇನ್ನು 7 ಸಭೆಗಳು ಅಲ್ಲಿ ಸಂದೇಶ ಕೊಡಲ್ಪಟ್ಟಿದೆ. ಒಂದು ವೇಳೆ ಕನ್ನಡ ಭಾಷಾಂತರದಲ್ಲಿ ಪದ ಪ್ರಯೋಗಗಳು ಸ್ವಲ್ಪ ಆಚೆ ಈಚೆ ಆಗಿದೆ. ಆದ್ರೆ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ನೀವು ನೋಡುವುದಾದ್ರೆ, ಸಮಯ ಸಿಕ್ಕಿದಾಗ ಅದನ್ನು ರೆಫರ್ ಮಾಡಿ ನೋಡಿ. ಆ 7 ಸಭೆಗಳ ವಿಷಯದಲ್ಲಿಯೂ ಐ ನೋ ಯುವರ್ ವರ್ಕ್ಸ್ ಎಂಬಂತ ಮಾತನ್ನು ಹೇಳಿದ್ದಾರೆ. 7 ಸಭೆಗಳ ವಿಷಯದಲ್ಲಿ ಐ ನೋ ಯುವರ್ ವರ್ಕ್ಸ್, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಹಾಗಾದ್ರೆ ನಮ್ಮ ಎಲ್ಲ ಕೃತ್ಯಗಳನ್ನು ಆತನು ಬಲ್ಲವನಾಗಿದ್ದಾನೆ. ಆದರೆ ಆ ಕೃತ್ಯಗಳನ್ನು ಶೋಧಿಸುವಂತಹ ಒಂದು ಹಂತ ಆತನ ಬರೋಣದಲ್ಲಿ ನಡೆಯುವಂತದ್ದಾಗಿದೆ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕು. ಆತನು ನಮ್ಮ ಕೃತ್ಯಗಳನ್ನು ಬಲ್ಲವನು ಮಾತ್ರವಲ್ಲ, ನಮ್ಮ ಹೃದಯದ ಆಲೋಚನೆಯನ್ನು ತಿಳಿದವನಾಗಿದ್ದಾನೆ. ಮನುಷ್ಯರಾದ ನಾವು ಒಬ್ಬ ವ್ಯಕ್ತಿ ಮಾಡಿದ ಕೆಲಸವನ್ನು ನೋಡಿ ಅದನ್ನು ಅವಲೋಕಿಸಿ ಅದು ಸರಿಯೋ ತಪ್ಪೋ ಎಂಬುದಾಗಿ ವಿಧಿಸುತ್ತೇವೆ. ಆದರೆ ಹೃದಯದಲ್ಲಿರುವ ಆಲೋಚನೆ ಏನು ಎಂಬಂಥದ್ದು ನಮಗೆ ವಿಧಿಸಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ಕರ್ತನು ಎಲ್ಲರ ಹೃದಯದ ಆಲೋಚನೆಯನ್ನು ಬಲ್ಲವನಾಗಿದ್ದಾನೆ. ನಾವು ಯೋಹಾನ 1 ಯೋಹಾನ 3ನೇ ಅಧ್ಯಾಯದ 20ನೇ ವಾಕ್ಯವನ್ನು ಓದುವುದಾದರೆ, ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸುವೆವು. ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು, ಎಲ್ಲವನ್ನು ಬಲ್ಲವನು. ಹಾಗಾದ್ರೆ ನಮ್ಮ ಕೃತ್ಯಗಳನ್ನು ಮಾತ್ರವಲ್ಲ, ನಮ್ಮ ಹೃದಯದ ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ. ಸುಮ್ಮನೆ ಕೂತ್ಕೊಂಡು ಮನಸ್ಸಿನಲ್ಲಿ ಏನಾದರೂ ಚಿಂತೆ, ಇವತ್ತು ಸಭೆಗೆ ಹೋದ್ರೆ ಯಾವ ರೀತಿ ವರ್ತಿಸಬೇಕು, ಯಾರೊಡನೆ ಏನು ಹೇಳಬೇಕು, ಕಳೆದ ವಾರದ ಮುಯಿ ತೀರಿಸಬೇಕು, ಇದೆಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ಬರ್ತಾರೆ ಕೆಲವರು. ಕಮಿಟಿ ಮೀಟಿಂಗ್ ಇದ್ರೆ ಅಥವಾ ಇನ್ನೇನಾದ್ರೂ ಇದ್ರೆ ಅದರಲ್ಲಿ ಯಾವ ರೀತಿ, ಅದೆಲ್ಲ ನಮಗೆ ಇದೆಲ್ಲ ಮೊದಲೇ ನಾವು ಆಲೋಚನೆ ಮಾಡುತ್ತೇವೆ. ಆದ್ರೆ ಕೂತವರಿಗೆ ಗೊತ್ತಿರುವುದಿಲ್ಲ, ಕರ್ತನಿಗೆ ಇದೆಲ್ಲ ಆಲೋಚನೆ ಮಾಡುವಾಗಲೇ ಗೊತ್ತು. ಅದನ್ನ ಆ ವಿಷಯದಲ್ಲಿ ನಾವು ಬಹಳ ಜಾಗೃತೆಯಿಂದ ಇರಬೇಕಾದದ್ದು ಪ್ರಾಮುಖ್ಯವಾದಂತಹ ಒಂದು ವಿಷಯ. ಆತನು ತಿಳಿದವನು ಮಾತ್ರವಲ್ಲ, ನಮ್ಮ ಕೃತ್ಯಗಳನ್ನು ನೋಡುವವನು ಆಗಿದ್ದಾನೆ. ತಿಳಿಯುವುದು ಮಾತ್ರವಲ್ಲ, ನಾವು ಮತ್ತಾಯನ ಸುವಾರ್ತೆಯ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಅಂದ್ರೆ ಗುಪ್ತವಾಗಿ, ರಹಸ್ಯವಾಗಿ, ಯಾರಿಗೂ ಗೊತ್ತಿಲ್ಲದೆ ನೀನು ಮಾಡುವ ಆ ಕಾರ್ಯಗಳನ್ನು ಆತನು ನೋಡುತ್ತಾ ಇದ್ದಾನೆ. ತಿಳಿಯುವುದು ಮಾತ್ರ, ತಿಳಿಯಲಿಕ್ಕೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು. ಇದು ನೇರವಾಗಿ ಆತನ ಎಲ್ಲವನ್ನು ನೋಡುತ್ತಾ ಇದ್ದಾರೆ. ಯಾವುದು ಆತನ ಮುಂದೆ ಮರೆಯಾಗಿಲ್ಲ ಎಂಬುದಾಗಿಯೂ ನಾವು ಕಾಣುವರಾಗಿದ್ದೇವೆ. ಇದೆಲ್ಲವನ್ನು ಆತನು ಸಾಕ್ಷ್ಯಾಧಾರವಾಗಿ ಅಲ್ಲಿ ಸಾಬೀತುಪಡಿಸುತ್ತಾನೆ. ಅದೇ ಆ ದಿವಸ ಅಲ್ಲಿ ನಡೆಯುವಂಥದ್ದು. ಅಲ್ಲಿ ಇಲ್ಲ ನಾನು ಹಾಗೆ ಮಾಡಲಿಲ್ಲ, ಅಥವಾ ಅದು ನನ್ನ ತಪ್ಪಲ್ಲ, ಅವರು ಹಾಗೆ ಹೇಳಿದ್ರಿಂದ ನಾನು ಹೀಗೆ ಹೇಳಿದೆ ಅಂತ ಯಾವುದೇ ಒಂದು ನ್ಯಾಯವನ್ನು ಅಲ್ಲಿ ವಾದಿಸಲಿಕ್ಕೆ ನಮಗೆ ಸಿಕ್ಕೋದಿಲ್ಲ. ನಾವು ಲೋಕದಲ್ಲಿರುವ ಒಂದು ನ್ಯಾಯಾಲಯಕ್ಕೆ ಹೋಗುವುದಾದರೆ ಅಲ್ಲಿ ವಾದಿ ಪ್ರತಿವಾದಿ ಇಬ್ಬರು ಇರುತ್ತಾರೆ. ನಮ್ಮ ವಿಷಯ ವಿರೋಧವಾಗಿ ಕೆಲವು ಆರೋಪಣೆಗಳನ್ನು ಆ ಕಡೆಯವರು ಹೇಳುವಾಗ ನಮ್ಮ ಪರವಾಗಿ ವಾದಿಸಲಿಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆದ್ರೆ ಪರಲೋಕದಲ್ಲಿ ಈ ಒಂದು ನ್ಯಾಯಾಸನದ ಮುಂದೆ ನಾವು ನಿಲ್ಲುವಾಗ ಆ ರೀತಿಯಾದಂತಹ ಒಂದು ವಾದ ಪ್ರತಿವಾದದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹೃದಯವೇ ಆ ವಾದ ಪ್ರತಿವಾದವನ್ನು ಮಾಡಿ ಇದೆಲ್ಲ ಸರಿ, ಇದು ಮಾತಾಡುವಂತ ಅವಶ್ಯಕತೆ ಇಲ್ಲ ಎಂಬಂತಹ ಒಂದು ಸ್ಥಿತಿಗೆ ನಮ್ಮನ್ನು ತರುವಂತದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಬೇರೆ ವಕೀಲರ ಅವಶ್ಯಕತೆಯಲ್ಲಿ ಇಲ್ಲ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತದೆ. ನಾವು ಕರ್ತನ ಮುಂದೆ ನಿಲ್ಲುವಾಗ ಅಲ್ಲಿ ವಾದ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆತನು ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಆತನ ಆ ಒಂದು ಶುದ್ಧೀಕರಣ ಪ್ರಕ್ರಿಯೆ ನೋಡಿದಾಗಲೇ ನಮಗೆ ಪೂರ್ತಿ ಅರ್ಥವಾಗುತ್ತದೆ
ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ. ಅಲ್ಲಿ ಮತ್ತೆ ವಾದ ಪ್ರತಿವಾದ ಮಾಡಬೇಕಾದಂತಹ ಯಾವುದೇ ಒಂದು ಅವಶ್ಯಕತೆಯು ಅಲ್ಲಿ ಉಂಟಾಗುವುದಿಲ್ಲ ಎಂಬುದಾಗಿಯೂ ನಾವು ನೋಡುವರಾಗಿದ್ದೇವೆ. ಹೀಗೆ ಎಲ್ಲರ ಕೃತ್ಯಗಳನ್ನು ಶೋಧಿಸಿದ ಮೇಲೆ ಯೋಗ್ಯವಾಗಿ ಅಥವಾ ಯೋಗ್ಯವಾದ ಕೃತ್ಯಗಳನ್ನು ಮಾತ್ರ ಆತನು ಪರಿಗಣಿಸುತ್ತಾನೆ, ಅದಕ್ಕೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ ನಾವು ಕಾಣುವವರಾಗಿದ್ದೇವೆ. ಅದನ್ನು ನಾವು ಮಾಡುವ ಪ್ರತಿಯೊಂದು ಕೆಲಸ, ಕರ್ತನ ನಾಮದಲ್ಲಿ ಮಾಡುವ ಒಂದೊಂದು ಕೆಲಸ, ಅದು ಕರ್ತನ ದೃಷ್ಟಿಯಲ್ಲಿ ಯೋಗ್ಯವಾಗಿದೆ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕಾದದ್ದು ಪ್ರಾಮುಖ್ಯವಾಗಿದೆ. ದೇವರ ದೃಷ್ಟಿಯಲ್ಲಿ ಅದು ಯೋಗ್ಯವಾದದ್ದು ಎಂಬುದಾಗಿ ಅದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ತುಂಬಾ ಕೆಲಸ ಮಾಡಿರಬಹುದು, ತುಂಬಾ ಹೋರಾಟ ಮಾಡಿರಬಹುದು, ಸಭೆಗೋಸ್ಕರ ತುಂಬಾ ಪ್ರಯಾಸ ಪಟ್ಟಿರಬಹುದು, ಸಭೆಗೋಸ್ಕರ ವಾದಿಸಿರಬಹುದು, ಆದರೆ ಅದೆಲ್ಲವೂ ದೇವರ ದೃಷ್ಟಿಯಲ್ಲಿ ಯೋಗ್ಯವಾದದ್ದು ಅದು ಆ ದಿವಸ ಸಾಬೀತಾಗುವಂತದ್ದಾಗಿದೆ. ಹೇಗೂ ನನ್ನ ವಿಷಯಕ್ಕೆ ನಾನು ಇಲ್ಲಿ ಬರುತ್ತೇನೆ. ಇಲ್ಲಿ ಯಾವ ರೀತಿ ಕರ್ತನು ನಮ್ಮನ್ನು ಶೋಧಿಸುತ್ತಾನೆ ಎಂಬುದಾಗಿ ನಾವು 1 ಕೊರಿಂಥ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಓದಿದಂತಹ ಆ ಮಾತು ಬೆಂಕಿಯಲ್ಲಿರುವಂತಹ ಒಂದು ಶೋಧನೆ ಎಂಬುದಾಗಿ ನಾವು ನೋಡಿದ್ದೇವೆ. ಬೆಂಕಿಯಲ್ಲಿರುವ ಶೋಧನೆ. ಹಾಗಾದ್ರೆ ಆ ದಿವಸ ದೇವರು ನಮಗೆ ಪ್ರತಿಫಲವನ್ನು ಕೊಡಬೇಕಾದ್ರೆ ನಮ್ಮ ಕೆಲಸಗಳನ್ನ ಬೆಂಕಿಯಲ್ಲಿ ಶೋಧಿಸುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 3ನೇ ಅಧ್ಯಾಯದ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ನಾನು ಓದಿಕೊಳ್ಳುತ್ತೇನೆ, ಗಮನವಿಟ್ಟು ಕೇಳಿರಿ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಇಲ್ಲಿ ಬೆಂಕಿ ಬೆಂಕಿ ಎಂಬಂತ ಪದ ಪದೇ ಪದೇ ಅಲ್ಲಿ ಹೇಳಲ್ಪಟ್ಟಿದೆ. ಅದು ನಾವು ವಿಷಯ ಯಾವ ರೀತಿ ಶೋಧಿಸಲ್ಪಡುತ್ತೇವೆ ಎಂಬುದನ್ನು ನಾವಲ್ಲಿ ನೋಡಬೇಕಾದಂತ ವಿಷಯ. ಈ ಶೋಧನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದು ಈ ಲೋಕದಲ್ಲಿರುವ ಶೋಧನೆ ಅಲ್ಲ. ನಾವು ಕರ್ತನ ಬರೋಣದಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಆ ಅಂತರಿಕ್ಷದಲ್ಲಿ ಸಭೆಯನ್ನು ಕೊಂಡೊಯ್ಯುವುದಕ್ಕಾಗಿ ಆತನು ಬಂದು ಯಾರ್ಯಾರು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೋ ಅವರನ್ನು ಈ ಲೋಕದಿಂದ ಆ ಮಹಿಮೆಯುಳ್ಳ ಶರೀರಧಾರಿಗಳಾಗಿ ಆತನ ಬಳಿಗೆ ಕೊಂಡೊಯ್ಯುವನು. ಆತನ ಮುಂದೆ ಒಬ್ಬೊಬ್ಬರು ನಿಂತು ಈ ಲೋಕದಲ್ಲಿ ಅವರು ಯಾವ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ಶೋಧನೆ ಉಂಟಾಗುವಂತದ್ದಾಗಿದೆ. ಆ ಶೋಧನೆ ಬೆಂಕಿಯಲ್ಲಿ ಉಂಟಾಗುವ ಶೋಧನೆ, ಅಗ್ನಿ ಶೋಧನೆ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಇಲ್ಲಿ ಹೇಳಲ್ಪಟ್ಟಂತ ವಿಷಯಗಳು ಕರ್ತನ ಸಭೆಯನ್ನು ಕಟ್ಟುವ ಆ ಕೆಲಸಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗಿದೆ. ನಾವು ಈ 1 ಕೊರಿಂಥ 3ನೇ ಅಧ್ಯಾಯದ ಆ ವೇದ ಭಾಗವನ್ನು ಪ್ರಾರಂಭದಿಂದ ಓದುತ್ತಾ ಬರುವಾಗ ನಾವು ಮಾಡುವ ಕೆಲಸಗಳು ಅಲ್ಲಿ ಪೌಲನು ವಿವರಿಸುತ್ತಾ ಬರುವಾಗ ಸಭೆಯನ್ನು ಕಟ್ಟುವ ಕೆಲಸಗಳು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಬಗ್ಗೆ ಹೇಳುವಂಥದ್ದು ಅಲ್ಲದೆ ನಮ್ಮ ಮನೆ ಕೆಲಸದ ಬಗ್ಗೆ ಅಲ್ಲ ಹೇಳುವಂಥದ್ದು. ಕ್ರಿಸ್ತನ ಸಭೆಯನ್ನು ಕಟ್ಟುವ ಕೆಲಸದಲ್ಲಿ ನಾವು ಯಾವ ಪ್ರಯಾಸ ಪಟ್ಟಿದ್ದೇವೆ ಅದು ಅಲ್ಲಿ ಪ್ರಾಮುಖ್ಯವಾದ ವಿಷಯ. ಅದರ ಬಗ್ಗೆ ಪೌಲನು ಅದರ 3ನೇ ಅಧ್ಯಾಯದ ಆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 3ನೇ ಅಧ್ಯಾಯವನ್ನು ನೀವು ತೆಗೆದಿಟ್ಟುಕೊಳ್ಳಿ. ಅದರಿಂದಲೇ ಈ ಕೆಲವು ವಿಷಯಗಳನ್ನು ನಾನು ವಿವರಿಸಿ ಹೇಳುತ್ತಾ ಇರುತ್ತೇನೆ. ಪದೇ ಪದೇ ಅದನ್ನ ಮತ್ತೆ ತೆಗೆಯಬೇಕಾಗಿರುವುದಿಲ್ಲ. ಅದರ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು, ಅವರು ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಅಲ್ಲಿಂದ ಹಿಡಿದು ಪೌಲನಿಗೆ ಹೇಳುವಂಥದ್ದು, ಅಪೊಲ್ಲೋಸನು ಪೌಲನು ಹೀಗೆ ಅನೇಕರಿದ್ದಾರೆ, ಅವರೆಲ್ಲ ಕೆಲಸದವರು. ಇವರೆಲ್ಲ ಮಾಡುವ ಕೆಲಸವೇನು? ಕ್ರಿಸ್ತನ ಸಭೆಯನ್ನು ಕಟ್ಟುವ ಆ ಕೆಲಸ. ಆ ಕೆಲಸದ ಬಗ್ಗೆ ಇಲ್ಲಿ ಹೇಳುತ್ತಿರುವಂಥದ್ದು. ಆ ಕೆಲಸದ ನಿಮಿತ್ತವಾಗಿ ನಾವು ಮಾಡಿದ ಒಂದೊಂದು ಕಾರ್ಯಗಳು, ಅದು ನೀವು ಆ ಸ್ಥಳಕ್ಕೆ ಹೋಗಿ ಮಾಡಿದಂತ ಕ್ರಿಯೆ ಆಗಿರಬಹುದು,
ಅದಕ್ಕೋಸ್ಕರ ಹಿನ್ನೆಲೆಯಲ್ಲಿ ನಿಂತುಕೊಂಡು ಪ್ರಾರ್ಥಿಸಿದಂತ ಪ್ರಾರ್ಥನೆ ಆಗಿರಬಹುದು, ಅದಕ್ಕೋಸ್ಕರ ನೀವು ಕೊಟ್ಟ ದೇಣಿಗೆ ಆಗಿರಬಹುದು, ಅದಕ್ಕೋಸ್ಕರ ನೀವು ತೋರಿಸದ ಯಾವುದೇ ಭಾಗವಾಗಿರಬಹುದು, ಅದಕ್ಕೋಸ್ಕರ ಮಾಡಿದಂತಹ ಕೆಲಸ, ಆ ಕೆಲಸಗಳನ್ನೆಲ್ಲ ಇಲ್ಲಿ ಶೋಧಿಸಲ್ಪಡುತ್ತದೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಹಾಗಾದ್ರೆ ನಮ್ಮ ಪ್ರಾಥಮಿಕ ಕೆಲಸ ಕರ್ತನ ಸಭೆಯನ್ನ ಕಟ್ಟಬೇಕು. ಇಂದು ಕರ್ತನು ಭೂಮಿಯಲ್ಲಿ ಮಾಡುತ್ತಿರುವಂತದ್ದು ಅದೇ. ಆತನು ಭೂಮಿಯಲ್ಲಿ ಮಾಡುತ್ತಿರುವ ಪ್ರಾಥಮಿಕ ಕೆಲಸ ತನ್ನ ಸಭೆಯನ್ನು ಕಟ್ಟುತ್ತಿರುವ ಕೆಲಸ. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನಾನು ನನ್ನ ಸಭೆಯನ್ನು ಕಟ್ಟುವೆನು. ಆ ಕಟ್ಟಡದ ಕೆಲಸ ಇಂದು ನಡೀತಾ ಇದೆ. ನಿನ್ನೆ ನಾನು ಅದನ್ನು ವಿವರಿಸಿ ಹೇಳಿದ್ದೇನೆ. ಅದರಲ್ಲಿ ನಮಗೊಂದು ಪಾಲಿದೆ. ಅಂತ ಕರ್ತನು ಇಂದು ಲೋಕದಲ್ಲಿ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ನಾವೆಲ್ಲ ಜೀವವುಳ್ಳ ಕಲ್ಲುಗಳಾಗಿ ಅದರೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಈ ಸುವಾರ್ತೆಯನ್ನು ಕೇಳಿ ನಂಬಿ ಯಾರ್ಯಾರು ಯೇಸು ಕ್ರಿಸ್ತರನ್ನು ಅಂಗೀಕರಿಸುತ್ತಾರೋ, ಒತ್ತಾಯಪೂರ್ವಕವಾಗಿ ಯಾರನ್ನು ಈ ಬಲಾತ್ಕಾರವಾಗಿ ಮತಾಂತರ ಮಾಡೋದು ಎಂಬುದಾಗೆಲ್ಲ ಕ್ರೈಸ್ತರ ಬಗ್ಗೆ ಅನೇಕರು ಈಗ ಹೇಳ್ತಾರೆ. ಅದಕ್ಕೆಲ್ಲ ನಾವು ಕೈ ಹಾಕುವವರಲ್ಲ, ಅದು ಸರಿಯಲ್ಲ. ಯಾರನ್ನು ಹಾಗೆ ಬಲಾತ್ಕಾರದಿಂದೆಲ್ಲ ಮಾಡುವಂಥದ್ದು ಸರಿಯೂ ಅಲ್ಲ, ಅದು ಸಾಧ್ಯವೂ ಅಲ್ಲ. ಎಲ್ಲರಿಗೂ ಅವರವರದ್ದೇ ಸ್ವಾತಂತ್ರ್ಯ ಇದೆ. ಆದ್ರೆ ನಾವು ನಂಬುವ ವಿಷಯಗಳನ್ನ ಹೇಳುವಂಥದ್ದು, ಅದು ಬೇಕೋ ಬೇಡವೋ ಎಂಬುದು ನಿಮಗೂ ದೇವರಿಗೂ ಬಿಟ್ಟಂತ ವಿಷಯ, ನಮ್ಮ ಕೆಲಸವಲ್ಲ. ಅದು ನಿಮಗೂ ದೇವರಿಗೂ ಬಿಟ್ಟಂತ ವಿಷಯ. ಅದರಿಂದ ಯಾರಾದ್ರೂ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ್ರೆ ಇವರು ನನ್ನನ್ನು ಮತಾಂತರ ಮಾಡಿದ್ರು, ಇವರು ಮತಾಂತರ ಅದೆಲ್ಲ ಸರಿಯಾದಂತಹ ವಾದ ಅಲ್ಲ. ಯಾರಿಗೂ ಯಾರನ್ನು, ಎಲ್ಲರಿಗೂ ಅವರವರದ್ದೇ ಸ್ವಾತಂತ್ರ್ಯ ಇವರು. ನಮ್ಮ ಸಂವಿಧಾನವು ಅದು ನಮಗೆ ಕೊಡುವಂತದ್ದಾಗಿದೆ. ಅದರಿಂದ ಇಲ್ಲಿ ನಾವು ನೆನೆಸಿಕೊಳ್ಳಬೇಕಾದದ್ದು, ಇವರ ಕೆಲಸದವರು ಕರ್ತನು ಏನು ಹೇಳಿದಾನೆ ಅದನ್ನು ಮಾಡುವವರು ಮಾತ್ರ. ಉಳಿದದ್ದು ಕರ್ತನಿಗೂ ಅವರಿಗೂ ಬಿಟ್ಟಂತಹ ವಿಷಯ. ನಾವೆಲ್ಲರೂ ಈ ಕೆಲಸದಲ್ಲಿ ಜೊತೆ ಕೆಲಸದವರಾಗಿದ್ದೇವೆ. ಅದನ್ನೇ 9ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು. 1 ಕೊರಿಂಥ 3:9 ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ. ದೇವರ ಜೊತೆ ಕೆಲಸದವರು. ಆತನ ಕೆಲಸ ಮಾಡುತ್ತಾ ಇದ್ದಾನೆ, ಆತನ ಜೊತೆ ನಾವು ಸೇರಿಕೊಳ್ಳುವಂಥದ್ದು, ಆ ಕೆಲಸದ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಇನ್ನು ನಾವು ಮಾಡುವ ಪ್ರತಿಯೊಂದು ಸೇವಾ ಕಾರ್ಯಗಳು ಈ ಪ್ರಾಥಮಿಕ ಸೇವೆಗೆ, ಅಂದ್ರೆ ದೇವರ ಸಭೆಯನ್ನು ಕಟ್ಟುವ ಸೇವೆಗೆ ಪೂರಕವಾಗಿರಬೇಕು. ಕಾಂಪ್ಲಿಮೆಂಟಿಂಗ್ ಟು ದ ವರ್ಕ್ ಆಫ್ ಬಿಲ್ಡಿಂಗ್ ದ ಚರ್ಚ್ ಆಫ್ ಗಾಡ್. ಆ ಕೆಲಸಗಳನ್ನೇ ಆತನು ಶೋಧಿಸುವಂಥದ್ದು. ಅದನ್ನ ಈ ಒಂದು 3ನೇ ಅಧ್ಯಾಯವನ್ನು ನಾವು ಕಲಿಯುತ್ತಾ ಬರುವಾಗ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಒಂದು ವಿಷಯವೇನಂತ ಹೇಳಿದರೆ, ನಾವು ಮಾಡುವ ಯಾವ ಕೆಲಸವೇ ಆಗಲಿ, ಒಬ್ಬ ವಿಶ್ವಾಸಿ ಸಭೆಯ ಅಂಗವಾಗಿದ್ದುಕೊಂಡು ಅವನು ಮಾಡುವ ಯಾವ ಕೆಲಸವೇ ಆಗಲಿ, ಅದು ಕರ್ತನ ಸಭೆಯ ಕಟ್ಟೋಣಕ್ಕೆ ಪೂರಕವಾಗದಿದ್ದರೆ, ಸಹಾಯಕವಾಗದಿದ್ದರೆ ಅಂತಹ ಕೆಲಸಗಳು ನಿಷ್ಪ್ರಯೋಜನವಾಗಿದೆ. ಅದರಿಂದ ಯಾವ ಲಾಭವೂ ಇಲ್ಲ. ಅದರಿಂದ ಪ್ರಿಯರೇ, ನೀವು ಯಾವ ಸೇವೆ ಬೇಕಾದರೂ ಮಾಡಿರಿ, ಯಾವ ರೀತಿಯ ಕೆಲಸ ಬೇಕಾದರೂ ಮಾಡಿರಿ, ಆದರೆ ಒಂದು ಪ್ರಶ್ನೆ ಯಾವಾಗಲೂ ಹಾಕಿಕೊಳ್ಳಬೇಕು, ಈ ಕೆಲಸ ಮಾಡುವುದರಿಂದ ಕರ್ತನ ಸಭೆಯ ಅಭಿವೃದ್ಧಿಗೆ ಯಾವ ಪ್ರಯೋಜನ ಉಂಟಾಗುತ್ತದೆ? ಯಾವ ಪ್ರಯೋಜನವೂ ಅದಕ್ಕೆ ಕರ್ತನ ಸಭೆಗೆ ಉಂಟಾಗದಿದ್ದರೆ ನೀವು ಸುಮ್ಮನೆ ನಿಮ್ಮ ಸಂಪನ್ಮೂಲಗಳನ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ. ಅದರಿಂದ ಯಾವ ಪ್ರಯೋಜನವಿಲ್ಲ. ಯಾಕಂದ್ರೆ ಅದೆಲ್ಲ ಸುಟ್ಟು ಹೋಗುವ ಒಂದು ದಿನ ಬರುತ್ತದೆ ಎಂಬುದಾಗಿ ಅದನ್ನೇ ಇಲ್ಲಿ ನಾನು ಹೇಳುತ್ತಾ ಇರುವಂತದ್ದು. ಹಾಗಾದ್ರೆ ಈ ಬೆಂಕಿಯ ಶೋಧನೆ ಅಂದ್ರೆ ಏನು? ನಾವು ಈ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಾ ಬರುವಾಗ ಅಲ್ಲಿ ಆ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ನಾವು ಓದಿದ್ದೇವೆ. ಆ 13ನೇ ವಾಕ್ಯದಿಂದ 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಕೆಲವು ವಾಕ್ಯಗಳನ್ನು, ಪದಗಳನ್ನು ಉಪಯೋಗಿಸಿ ನಾನು ಕೆಲವು ಅಂಶಗಳನ್ನು ಇಲ್ಲಿ ವಿವರಿಸುತ್ತೇನೆ. ಅದನ್ನು ನಾವು ವೇದ ಭಾಗವನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿರಿ. ಅಲ್ಲಿ ಮೊದಲನೇದಾಗಿ ನಾವು ಕಾಣುವಂತಹ ವಿಷಯ, ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ. ಆದ್ರೆ ಕ್ರಿಸ್ತನು ಬರುವ ಒಂದು ದಿನವಿದೆ. ನಾವು ಅದೇ ನಮ್ಮ ಪ್ರಾಮುಖ್ಯ ವಿಷಯ. ಆತನು ಖಂಡಿತವಾಗಿ ಬರುತ್ತಾನೆ. ನಿನ್ನೆ ದಿವಸ ನಾವು ನೆನೆಸಿದ್ದೆವು, ಕೆಲವರು ಹೇಳಿಕೊಳ್ಳುವ ಹಾಗೆ ಕ್ರಿಸ್ತನು ತಡ ಮಾಡುವವನಲ್ಲ. ಒಂದು ವೇಳೆ ನಮ್ಮ ಲೆಕ್ಕಾಚಾರದಲ್ಲಿ ಆತನ ಬರೋಣ ತಡವಾಗಿದ್ದರೆ ಅದಕ್ಕೆ ಕಾರಣಗಳಿದೆ. ಆತನ ದೀರ್ಘ ಶಾಂತಿ ಅದಕ್ಕೊಂದು ಕಾರಣ. ಇದೆಲ್ಲ ನಾವು ನೋಡುವಂತದ್ದಾಗಿದ್ದೇವೆ. ಆದರೆ ಕ್ರಿಸ್ತನ ಬರೋಣವು ಒಂದು ನಿರ್ದಿಷ್ಟ ದಿನದಲ್ಲಿ ನಡೆಯುವ ಸಂಭವವಾಗಿದೆ.
ಅಂತ ಕ್ರಿಸ್ತನು ಬರುತ್ತಾನೆ, ಸಭೆಯನ್ನು ತನ್ನೊಂದಿಗೆ ಒಯ್ಯುತ್ತಾನೆ ಎಂಬುದಾಗಿ ಈ ಕಳೆದ 2000 ವರ್ಷಗಳಿಂದ ಕ್ರೈಸ್ತ ಸಭೆಗಳು ಪ್ರಸಂಗಿಸುತ್ತಾ ಇದೆ. ಇನ್ನೂ ಬರಲಿಲ್ಲ. ಆದುದರಿಂದ ಇದೆಲ್ಲ ಸುಮ್ಮನೆ ಕಟ್ಟುಕತೆ, ಕಾಲ್ಪನಿಕ ಎಂಬುದಾಗಿ ತಳ್ಳಿ ಬಿಡಬೇಡಿರಿ. ಆತನು ಮಾತು ಕೊಟ್ಟಿದ್ದರೆ ಬಂದೇ ಬರುತ್ತಾನೆ. ಯಾಕೆ ತಡ ಮಾಡುತ್ತಿದ್ದಾನೆ ಎಂಬುದಾಗಿ ಕೇಳಿದರೆ, ಒಂದು ವೇಳೆ ಇನ್ನೂ ಯಾರಾದರೂ ರಕ್ಷಿಸಲ್ಪಡದೇ ಇದ್ದರೆ ಅವರಿಗೆ ಇನ್ನೂ ರಕ್ಷಣೆಗೆ ಒಂದು ಅವಕಾಶ ಕೊಡುವುದಕ್ಕೋಸ್ಕರ ತನ್ನ ದೀರ್ಘ ಶಾಂತಿಯನ್ನು ಪ್ರದರ್ಶಿಸುತ್ತಾ ಇದ್ದಾನಷ್ಟೇ. ಅಂದ ಕ್ರಿಸ್ತನು ಬರುವ ದಿನವು ಅದು ಬೆಂಕಿಯೊಡನೆ ಉದಯವಾಗಿ ಎಂಬುದಾಗಿ ನಾವಲ್ಲಿ ನೋಡುವರಾಗಿದ್ದೇವೆ. ಈ ಬೆಂಕಿಯೊಡನೆ ಉದಯವಾಗಿ ಎಂಬುದಾಗಿ ಹೇಳಿದರೆ ಅದರ ಉದಯದ ಬಗ್ಗೆ ಅಲ್ಲಿ ಹೇಳುದು, ಅದರ ಪ್ರಾರಂಭ. ಉದಯ ಅಂದರೆ ಪ್ರಾರಂಭ, ಅಸ್ತಮಾನವಲ್ಲ. ನಾವು ನಿನ್ನೆ ದಿವಸ ಅಧ್ಯಯನ ಮಾಡುತ್ತಾ ಬಂದಾಗ ಈ ದಾನಿಯೇಲನ ಗ್ರಂಥದಲ್ಲಿ ನೋಡುವಂತಹ 70 ವಾರಗಳು, ಅದಕ್ಕೊಂದು ಪ್ರಾರಂಭವಿದೆ. ಅದರ 69ನೇ ವಾರದ ಕೊನೆಯಲ್ಲಿ ಯೇಸು ಕ್ರಿಸ್ತನು ಅಥವಾ ಅಭಿಷಿಕ್ತನು ಛೇದಿಸಲ್ಪಡುತ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಆಮೇಲೆ 70ನೇ ವಾರ ಪ್ರಾರಂಭವಾಗುವ ಮೊದಲು ಆತನು ಮಧ್ಯಾಕಾಶದಲ್ಲಿ ಅಥವಾ ಅಂತರಿಕ್ಷದಲ್ಲಿ ಬರುತ್ತಾನೆ. ಅದು ಆ ಬರೋಣದ ಪ್ರಾರಂಭ, ಅದರ ಉದಯ. ಅದು ಒಂದು ಪ್ರಾರಂಭ ಮಾತ್ರ. ಅಲ್ಲಿಂದ ಪ್ರಾರಂಭವಾಗಿ ಇದು ಮುಂದುವರಿಯುತ್ತದೆ. ಅನೇಕ ವಿಷಯಗಳು ಅದರೊಂದಿಗೆ ಹೊಂದಾಣಿಕೆ ಆಗಿದೆ. ಆ ಪ್ರಾರಂಭ ಮೊದಲನೇ ಆ ಹಂತ, ಆ 7 ವರ್ಷದ ಮಧ್ಯಾಕಾಶದಲ್ಲಿ ಸಭೆ ಕ್ರಿಸ್ತನೊಂದಿಗೆ ಇರುವಂತಹ ಆ ಸಮಯ, ಭೂಮಿಯಲ್ಲಿರುವ ಮಹಾ ಸಂಕಟ ಕಾಲ ಎಂಬುದಾಗಿಯೂ ನಾವು ನೋಡುತ್ತೇವೆ. ಆಮೇಲೆ 1000 ವರ್ಷದ ಆಳ್ವಿಕೆ, ಹೊಸ ಅನೇಕ ವಿಷಯಗಳು ಮತ್ತೆ ಮುಂದುವರಿಯುವಂತಹ ಇದು ಪ್ರಾರಂಭ, ಇದರ ಉದಯ. ಅದು ಬೆಂಕಿಯೊಡನೆ. ಹಾಗಾದ್ರೆ ಇದರ ಪ್ರಾರಂಭವು ಬೆಂಕಿಯೊಡನೆ ಉದಯವಾಗುತ್ತದೆ. ಈ ಬೆಂಕಿ ಯಾವ ಬೆಂಕಿ? ಶೋಧಿಸುವಂತಹ ಬೆಂಕಿ. ಇಲ್ಲಿ ಬೆಂಕಿ ಎಂಬ ಪದ ದೈವಿಕವಾದ ಅಗ್ನಿ ಶೋಧನೆಯನ್ನು ಸೂಚಿಸುವಂತಹ ಒಂದು ಪದವಾಗಿದೆ. ನಾವು ಕಾಣುವಂತಹ ಈ ಬೆಂಕಿ ಆಗಿರಬೇಕೆಂಬುದಾಗಿಲ್ಲ. ದೇವರ ವಾಕ್ಯದಲ್ಲಿ ಈ ಬೆಂಕಿ ಎಂಬಂತ ಪದ ಅನೇಕ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಮೋಶೆ ಉರಿಯುತ್ತಿರುವ ಪೊದೆಯನ್ನು ನೋಡಿದ್ರು ಎಂಬುದಾಗಿ ನೋಡ್ತೇವೆ, ಅದು ಒಂದು ತರ ಬೆಂಕಿ. ಇನ್ನು ನರಕದ ಬಗ್ಗೆ ನೋಡುವಾಗ ಸದಾ ಉರಿಯುವ ಆದ್ರೆ ಭಸ್ಮವಾಗದೆ ಹೋಗುವಂತಹ ಒಂದು ಬೆಂಕಿ ಅಲ್ಲಿ ನಾವು ನೋಡುತ್ತೇವೆ. ಪಂಚಾಶತ್ತಮ ದಿನದಲ್ಲಿ ಉರಿಯುವ ಬೆಂಕಿಯ ನಾಲಿಗೆಗಳಂತೆ ಅವರು ಒಂದು ದೃಶ್ಯವನ್ನು ಕಂಡರು. ಇನ್ನು ಯೇಸು ಕ್ರಿಸ್ತನ ಬಗ್ಗೆ ಹೇಳುವಾಗ ಪ್ರಕಟಣೆ 2:19ರಲ್ಲಿ ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದು. ಆದ್ರೆ ಈ ಬೆಂಕಿ ಎಂಬಂತ ಪದ ಅದು ದೇವರ ಆ ಒಂದು ಪ್ರಭಾವವನ್ನೆಲ್ಲ ಸೂಚಿಸುವಂತಹ ಒಂದು ಪದ. ಅಲ್ಲದೆ ನಾವು ಊಹಿಸುವ ಹಾಗೆ ಈ ಬೆಂಕಿ ಕಡ್ಡಿ ಗೀರಿದ ಕೂಡಲೇ ಬರುವಂತಹ ಆ ಬೆಂಕಿ ಅಲ್ಲ. ಅದಕ್ಕಿಂತಲೂ ಬಹಳ ಪ್ರಭಾವವುಳ್ಳಂತಹ ಈ ಬೆಂಕಿಗೆ ಅನೇಕ ತರಗಳೆಲ್ಲ ಇದೆ ಎಂಬುದಾಗಿ ನಾವು ಇಲ್ಲಿ ನೋಡುವರಾಗಿದ್ದೇವೆ. ಅಂದ ಈ ಬೆಂಕಿಯಲ್ಲಿ ಶೋಧಿಸಲ್ಪಡುತ್ತದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಈ ಕರ್ತನ ಬರೋಣದಲ್ಲಿ ತನ್ನ ಸಭೆಯನ್ನು ಬೆಂಕಿಯೋಪಾದಿಯಲ್ಲಿ ಶೋಧಿಸಿ ಶುದ್ಧೀಕರಿಸಿ ತನ್ನ ಮುಂದೆ ನಿಲ್ಲಿಸುವನು. ನಾವು ಎಫೆಸ 5:27ರಲ್ಲಿ ನಿನ್ನೆ ದಿವಸ ಓದಿದ್ದೇವೆ. ಅಲ್ಲಿ ನಾವು ಕಾಣುವಂಥದ್ದು, ಕೊನೆಯ ಆತನ ಮುಂದೆ ನಿಲ್ಲುವಾಗ ಯಾವ ಸುಕ್ಕು, ಕಳಂಕವು, ಪಾಪವು, ದೋಷವೂ ಇಲ್ಲದೆ ಪರಿಪೂರ್ಣ ಪರಿಶುದ್ಧರಾಗಿ ನಿಲ್ಲಬೇಕು. ಈಗ ನಾವು ಹಾಗೆ ಅಲ್ಲ. ನಾವು ಎಷ್ಟು ಭಕ್ತಿ ಉಳ್ಳವರು, ಎಷ್ಟು ಪೂಜೆ ಮಾಡುವವರು, ಎಷ್ಟು ಪ್ರಾರ್ಥನೆ ಮಾಡುವವರು, ಎಷ್ಟು ಹಾಡು ಹಾಡುವವರು ಹೇಳಿದ್ರು ಮಾನಸಿಕವಾದಂತಹ ಕೆಲವು ತಪ್ಪುಗಳು, ಪಾಪಗಳೆಲ್ಲ ನಮ್ಮಲ್ಲಿದೆ. ನಾವು ಮನುಷ್ಯರೇ ಅಲ್ವೋ? ಕನ್ನಡದಲ್ಲಿ ಯಾವಾಗಲೂ ಗಾದೆ ಹೇಳುತ್ತೇವೆ, ಎಲ್ಲಾ ಮನೆಯ ದೋಸೆ ತೂತು ಎಂಬುದಾಗಿ ಅಲ್ವೋ? ತೂತು ಇಲ್ಲದ ದೋಸೆ ಯಾರ ಮನೆಯಲ್ಲಿದೆ? ಎಲ್ಲರ ಜೀವಿತದಲ್ಲಿ ಇದೆ. ಅದರಿಂದ ನಾನು ಒಳ್ಳೆಯವನು, ನೀನು ಕೆಟ್ಟವನು ಎಂಬುದಾಗಿ ಎಲ್ಲ ಹೇಳುವಾಗ ಸ್ವಲ್ಪ ಜಾಗ್ರತೆ ಬೇಕು. ಎಲ್ಲರಲ್ಲಿಯೂ ತೂತುಗಳಿದೆ. ಆದರೆ ಆ ದೇವರ ಮುಂದೆ ನಾವು ನಿಲ್ಲುವಾಗ ಇದೆಲ್ಲವೂ ಪರಿಹರಿಸಲ್ಪಟ್ಟು ನಿರ್ದೋಷಿಗಳಾಗಿ, ನಿಷ್ಕಳಂಕರಾಗಿ, ಯಾವ ಸುಕ್ಕು ಕಳಂಕವೂ ಇಲ್ಲದೆ ನಿಲ್ಲಬೇಕು. ಅದಕ್ಕೋಸ್ಕರವೇ ಆ ಶುದ್ಧೀಕರಣದ ಪ್ರಕ್ರಿಯೆ ನಡೆಯುವಂತ ಅದು ಈಗಲೇ ಆತನು ನಮ್ಮ ಮನಸ್ಸು ಜೀವಿತದಲ್ಲಿ ಮಾಡುತ್ತಾ ಇದ್ದಾನೆ. ಇನ್ನು ಆ ವೇದ ಭಾಗದಲ್ಲಿ 1 ಕೊರಿಂಥ 3ನೇ ಅಧ್ಯಾಯ 13-15 ನಾವು ಓದಿದ್ದು. ಅದರಲ್ಲಿ 2ನೇದಾಗಿ ನಾವು ಓದುವಂತಹ ಪದ
ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಯಾವ ಕೆಲಸ? ನಾವು ಕ್ರಿಸ್ತನ ಸಭೆಯನ್ನ ಕಟ್ಟುವುದಕ್ಕಾಗಿ ನಾವು ಮಾಡುವ ಕೆಲಸವನ್ನು ಆ ದಿವಸ ಸ್ಪಷ್ಟವಾಗಿ ತೋರಿಸುವುದು. ಈಗ ಸ್ಪಷ್ಟವಲ್ಲ, ಕರ್ತನ ಬರೋಣದಲ್ಲಿ ಆತನ ಮುಂದೆ ಇದನ್ನ ಬೆಂಕಿಯಲ್ಲಿ ಶೋಧಿಸುವಾಗ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಈಗ ತುಂಬಾ ಜನ ಸೇವೆ ಮಾಡ್ತಾರೆ, ಯಾವ ಸೇವೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಒಬ್ಬರು ಇನ್ನೊಬ್ಬರ ಸೇವೆಯನ್ನ ಖಂಡಿಸ್ತಾ ಇರ್ತಾರೆ. ಅವ್ರದ್ದು ಸರಿಯಲ್ಲ, ನಮ್ದು ಸರಿ, ನಾವು ಹೇಳ್ತೇವೆ ನಮ್ದು ಸರಿ, ಅವ್ರದ್ದು ಸರಿಯಲ್ಲ. ಹೀಗೆ ಎಲ್ಲ ಒಬ್ಬೊಬ್ರು ಏನೇನು ಹೇಳ್ತಾ ಇರ್ತಾರೆ. ಈ ಒಬ್ಬೊಬ್ರು ಮಾಡುವ ಸೇವೆ ಹಿಂದೆ ಏನೆಲ್ಲ ಇದೆ ಎಂಬುದಾಗಿ ಯಾರಿಗೆ ಗೊತ್ತು? ಪಾರದರ್ಶಕತೆ ಎಂಬಂಥದ್ದು ಇವತ್ತು ಇಲ್ಲ ಅನೇಕರ ಜೀವಿತದಲ್ಲಿ. ಆದರೆ ಆ ದಿವಸದಲ್ಲಿ ಈ ಕೆಲಸಗಳೆಲ್ಲ ಸ್ಪಷ್ಟವಾಗಿ ತೋರುವುದು. ಪ್ರತಿಯೊಬ್ಬನು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಅಥವಾ ಕ್ರಿಸ್ತನ ಹೆಸರಿನಲ್ಲಿ ಮಾಡುವ ಆ ಕಾರ್ಯಗಳು ಅಂದು ಸ್ಪಷ್ಟವಾಗುವುದು. ನಾವು 3ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ಬರುವುದಾದ್ರೆ 1 ಕೊರಿಂಥ 3:10 ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆ ಆಗಿರಬೇಕು. ಅಲ್ಲಿ ಪೌಲನು ಹೇಳುವಂಥದ್ದು, ನಾನೊಂದು ಅಸ್ತಿವಾರವನ್ನು ಹಾಕಿದ್ದೇನೆ, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ಅವನವನಿಗೆ ಕೊಟ್ಟ ಕೆಲಸಕ್ಕೆ ಅನುಗುಣವಾಗಿ ಕಟ್ಟುತ್ತಾ ಇರುತ್ತಾನೆ. ಆದರೆ ಅವನು ಎಚ್ಚರಿಕೆ ವಹಿಸಬೇಕು ಎಂಥದ್ದನ್ನು ಕಟ್ಟುತ್ತಿದ್ದಾನೆ ಎಂಬುದಾಗಿ. ವಿಶ್ವಾಸಿಗಳೇ, ರಕ್ಷಿಸಲ್ಪಟ್ಟವರೇ, ಸೇವಕರೇ, ಹೊಲದಲ್ಲಿ ದುಡಿಯುವವರೇ ಎಲ್ಲ ಸರಿ, ಆದರೆ ನೀವು ಕಟ್ಟುವಾಗ ಎಂಥದ್ದನ್ನು ಕಟ್ಟುತ್ತಾ ಇದ್ದೀರಿ ಎಂಬ ಬಗ್ಗೆ ಎಚ್ಚರಿಕೆ ಉಂಟಾಗಬೇಕು. ಇಂದು ಕ್ರಿಸ್ತನ ನಾಮದಲ್ಲಿ ನಡೆಯುವಂಥದ್ದು ಎಲ್ಲವೂ ದೇವರು ಅಂಗೀಕರಿಸುವಂತ ವಿಷಯಗಳಲ್ಲ. ಕರ್ತನ ಹೆಸರನ್ನು ಹೇಳಿ, ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ, ಕ್ರೈಸ್ತ ಸೇವೆ ಎಂಬುದಾಗಿ ಹೇಳಿ ಎಷ್ಟೋ ವ್ಯಾಪಾರಗಳು, ದಂಧೆಗಳು ಇಂದು ನಡೆಯುತ್ತಾ ಇದೆ. ಒಂದು ವೇಳೆ ನಾನು ಈ ಸ್ವಾರ್ಥೀಕರಣದ ಬಗ್ಗೆ ಕ್ಲಾಸ್ ತಗೊಳ್ಳುವಾಗ ಹೇಳುವಂತ ಒಂದು ವಿಷಯ, ನಮಗೆ ನಾವು ಇಂದು ಅನುಭವಿಸುವ ಒಂದು ದೊಡ್ಡ ದುರಂತ ಎಂಬುದಾಗಿ ಹೇಳಿದರೆ ಈ ಸುವಾರ್ಥ ಸೇವೆಯ ವಾಣಿಜ್ಯೀಕರಣ, ದ ಕಮರ್ಷಿಯಲೈಸೇಷನ್ ಆಫ್ ದ ಗಾಸ್ಪೆಲ್. ಇದೊಂದು ವ್ಯಾಪಾರವಾಗಿ ಹೋಗಿದೆ. ಕೆಲವರಿಗೆ ಇದು ಲಾಭ. ಅಂದು ಒಬ್ಬೊಬ್ಬನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥದ್ದು. ನಾವು ಮಾಡುವ ಸೇವಾ ಕಾರ್ಯಗಳು ಅದು ನಮ್ಮ ಆಯ್ಕೆ ಅಲ್ಲ. ಅಲ್ಲಿ ಪೌಲನು ಹೇಳುವಂಥದ್ದು, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸ, ದೇವರು ಒಪ್ಪಿಸಿದ ಕೆಲಸ. ಇವತ್ತು ಅನೇಕರು ಯಾವ ಸೇವೆ ಮಾಡಬೇಕಂತ ಅವರವರೇ ಆರಿಸಿಕೊಳ್ಳುವಂಥದ್ದು. ನನಗೆ ಇಷ್ಟ ಬಂದದ್ದು ನಾನು ಮಾಡ್ತೇನೆ ಅಲ್ಲ, ದೇವರು ಒಪ್ಪಿಸಿದ್ದನ್ನೇ ಮಾಡಬೇಕು, ಅಲ್ಲದೆ ನನ್ನ ಮನಸ್ಸಿಗೆ ಕಂಡ ಸೇವೆ ಅಲ್ಲ. ನಾನು ಸುವಾರ್ಥಿಕನಾಗಿರಬೇಕೋ, ಸಭಾಪಾಲಕನಾಗಿರಬೇಕೋ, ಅಥವಾ ಇನ್ನು ಬೇರೆ ಸೇವೆ ಮಾಡಬೇಕೋ, ಕೆಲಸದೊಂದಿಗೆ ಉದ್ಯೋಗದೊಂದಿಗೆ ಸೇವೆ ಮಾಡಬೇಕೋ, ಅಥವಾ ಬೇರೆ ಯಾವ ಸೇವೆ, ಅನೇಕ ಕೆಲಸಗಳಿದೆ ಇದರ ಸಂಬಂಧದಲ್ಲಿ. ಅದು ದೇವರು ಒಪ್ಪಿಸಿದ ಕೆಲಸವಾಗಿರಬೇಕು, ಅಲ್ಲದೆ ನನಗೆ ಲಾಭ ತರುವಂಥದ್ದನ್ನು ನಾನು ಆದುಕೊಳ್ಳುವಂಥದ್ದಲ್ಲ. ಅದೇ ಪೌಲನು ಹೇಳುವಂಥದ್ದು, ಇದು ನಾನು ಆದುಕೊಂಡದ್ದಲ್ಲ, ದೇವರು ನನಗೆ ಒಪ್ಪಿಸಿದಂತಹ ಸೇವೆ. ಅದು ಮಾತ್ರವಲ್ಲ, ಇದು ನಮ್ಮ ಶಕ್ತಿಯಿಂದ ಅಲ್ಲ, ದೇವರು ತನ್ನ ಕೃಪೆಯಿಂದ ನಮಗೆ ಕೊಟ್ಟದ್ದು. ಈ ಸೇವೆ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ದೇವರೇ ಕೊಡುವಂಥದ್ದು. ಆದ್ರಿಂದ ದೇವರಿಂದ ದೊರಕದ, ಸ್ವಯಂ ಆಯ್ಕೆ ಮಾಡಿಕೊಂಡ ಸೇವೆ, ಕೃಪೆ ಇಲ್ಲದೆ ಸ್ವಶಕ್ತಿಯಿಂದ ಮಾಡುವಂತ ಸೇವೆ, ಇದೆಲ್ಲ ಹಿಡಿದುಕೊಂಡು ಆ ದಿನ ಕ್ರಿಸ್ತನ ಮುಂದೆ ನಿಂತು ಆತನ ಮುಂದೆ ಲೆಕ್ಕ ಕೊಡುವಾಗ, ಕರ್ತನೆ ನಿನ್ನ ಹೆಸರಿನಲ್ಲಿ ನಾನು ಹೀಗೆ ಮಾಡಿದ್ದೇನೆ, ಅದು ಮಾಡಿದ್ದೇನೆ ಎಂಬುದಾಗಿ ಹೇಳಿದ್ರೆ ನೀನು ಯಾರಪ್ಪ, ಏನ್ ಹೇಳ್ತಾ ಇದ್ದೀವಿ ಎಂಬುದಾಗಿ ನಮ್ಮ ಸಿದ್ದರಾಮಯ್ಯ ಒಮ್ಮೆ ಹೇಳ್ತಾರೆ, ಯಾರೋ ಅವನು ಅಂತಾರೆ, ಕೇಳಿರ್ಬೋದು. ನೀನ್ ಯಾರು, ನನಗೆ ಗೊತ್ತೇ ಇಲ್ಲ, ನೀನ್ ಹೇಳುವಂತ ವಿಷಯ ಇಲ್ಲಿ ರೆಕಾರ್ಡೇ ಆಗಿಲ್ಲ. ನಾನು ಹೇಳುವಂತ ಒಂದು ವಿಷಯ ಬೇರೆ. ನಾವು ಬಹಳ ಜಾಗೃತೆಯಿಂದ ಇರಬೇಕು. ಆ ದೈವಿಕ ಬೆಂಕಿಯ ಬೆಳಕಿನಲ್ಲಿ ಎಲ್ಲ ಕೆಲಸಗಳು ಸ್ಪಷ್ಟವಾಗಿ ಗೋಚರಿಸುವಂತದ್ದಾಗಿದೆ. ಈ ಸ್ಪಷ್ಟನೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬಲಹೀನತೆಯೋ ಪಾಪದ ಪ್ರದರ್ಶನವಲ್ಲ. ಹಾಗೆ ಪಡಬೇಡಿ, ನಾನು ಇನ್ನೇ ಅದಕ್ಕೆ ವಿವರಣೆ ಕೊಟ್ಟಿದ್ದೇನೆ.
ಆದ್ರೆ ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡುವಂತ ಸೇವೆಗಳು, ಕಾರ್ಯಗಳು, ಅದರಲ್ಲಿ ಅನೇಕ ಸ್ವಾರ್ಥತೆಗಳಿದೆ. ಅದೆಲ್ಲ ಅದು ಸ್ಪಷ್ಟವಾಗುವಂಥದ್ದಾಗಿದೆ. ಇನ್ನು ಮೂರನೇದಾಗಿ ಆ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಅವನವನ ಕೆಲಸವೆಂಥದ್ದು ಆ ಬೆಂಕಿ ಶೋಧಿಸುವುದು. ಅವನವನ ಕೆಲಸ, ಇಲ್ಲಿ ಅವನವನ ಕೆಲಸ ಅವನವನು ಮಾಡುವನಾಗಿರಬೇಕು. ಮತ್ತೊಬ್ಬನ ಕೆಲಸಕ್ಕೆ ಕೈ ಹಾಕುವಂಥದ್ದು, ಮೂಗು ತೂರಿಸುವಂಥದ್ದು ಸ್ವಾಭಾವಿಕವಾಗಿ ಎಲ್ಲ ಕಡೆ ನಾನು ಕೆಲಸ ಶುರು ಮಾಡಿ ಇಷ್ಟು ವರ್ಷ ಆಯ್ತು, ಏನು ನಡೀತಲ್ಲ, ಅವನು 2 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ, ಅದ್ರೊಳಗೆ ಏನಾದ್ರೂ ಮೂಗು ತೂರಿಸ್ಕೊಳ್ಬೇಕು. ಈ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಹೇಳ್ತಾರೆ, ಫೇಲಿಯರ್ಸ್ ಆರ್ ಆರ್ಫನ್, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಇನ್ ಲೈಫ್. ಯಾರಾದ್ರೂ ಬಂದು ಯಾರು ಇಲ್ಲದ ಸ್ಥಳದಲ್ಲಿ ಒಂದು ಸೇವೆ ಪ್ರಾರಂಭಿಸುವಾಗ ಕಷ್ಟಪಟ್ಟು ದುಡಿದು ಏಟು ತಿಂದು ಹೊಡೆತ ತಿಂದು ಉಪವಾಸ ಬಿದ್ದು ಸೇವೆ ಮಾಡುವಾಗ ಎಲ್ಲ ದೂರ ನಿಂತ್ಕೊಂಡು ನೋಡ್ತಾರೆ, ಯಾರು ಅವನ ಬಳಿಗೆ ಹೋಗುದಿಲ್ಲ. ಅವನ ಸೇವೆ ಫಲಪ್ರದವಾಗಿ ಏನೋ ಸ್ವಲ್ಪ ಮಟ್ಟಕ್ಕೆ ಬಂದುಕೊಳ್ಳಿ, ನನಗೂ ಪಾಲಿದೆ, ನನಗೂ ಪಾಲಿದೆ, ನನಗೂ ಪಾಲಿದೆ. ಇದೆಲ್ಲ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೆಯುವಂಥದ್ದು. ಇದು ದೇವರ ವಾಕ್ಯ ಹೇಳುವಂಥದ್ದು, ಅವನವನ ಕೆಲಸವನ್ನು ಅವನವನು ಮಾಡುವನಾಗಿರಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ ಹೇಳುವಂಥದ್ದು, ಕರ್ತನು ಒಬ್ಬೊಬ್ಬನಿಗೆ ಪಾಲಿಸಿದ ಪ್ರಕಾರ ಅವನು ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸಿಯನ್ನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು, ಆದ್ರೆ ಬೆಳೆಸುವನು ದೇವರು. ಅಲ್ಲಿ ನೋಡಿ, ಸಭೆ ಕಟ್ಟುವ ವಿಷಯವಾಗಿ ಹೇಳುವಂಥದ್ದು, ಒಬ್ಬನು ನೆಡುವ ಕೆಲಸ, ಒಬ್ಬನು ನೀರು ಒಯ್ಯುವ ಕೆಲಸ. ಎಲ್ಲರಿಗೂ ಒಂದೇ ಕೆಲಸವಲ್ಲ ಕೊಟ್ಟಿರುವಂಥದ್ದು. ಎಫೆಸರ್ 4:11 ನಾವು ಒಂದು ಮಾತು ಓದುತ್ತೇವೆ, ಆತನು ಈಗ ಸಭೆಗೆ ಕೊಟ್ಟಿರೋದ್ರಲ್ಲಿ ಕೆಲವರನ್ನು ಸೌವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಉಪದೇಶಗಳನ್ನಾಗಿ, ಎಲ್ಲರಿಗೂ ಒಂದೇ ಅಲ್ಲ. ಹಾಗಾದ್ರೆ ಇಲ್ಲಿ ಈ ಕಟ್ಟಡದ ಕೆಲಸದಲ್ಲಿ ಅದೊಂದು ಒಂದು ಸಾಗುವಳಿಗೆ ಹೋಲಿಸಿ ಹೇಳಲ್ಪಟ್ಟಿದೆ. ನೆಡುವ ಕೆಲಸ ಕೆಲವರದ್ದು, ಆ ನೆಟ್ಟ ಸಸ್ಯವನ್ನು ಬೆಳೆಸುವ ಕೆಲಸ ಕೆಲವರದ್ದು. ಎಲ್ಲರೂ ಅವರವರಿಗೆ ಏನು ಒಪ್ಪಿಸಿಕೊಟ್ಟಿದ್ದಾನೋ ಅದನ್ನೇ ಮಾಡಬೇಕು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದರಿಂದ ಮತ್ತೊಬ್ಬನ ಅಸ್ತಿವಾರದ ಮೇಲೆ ಅಥವಾ ಕೆಲಸದ ಮೇಲೆ ಅಲ್ಲ ನಾವು ಮಾಡಬೇಕಾದ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಮತ್ತೊಬ್ಬರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ನೆನೆಸಿ ಇತರರು ಕ್ರಿಸ್ತನ ಹೆಸರನ್ನು ತಿಳಿಸಿದ ಕಡೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಿಲ್ಲ ಎಂಬುದಾಗಿ ನಿಷ್ಕರ್ಷೆ ಮಾಡಿಕೊಂಡೆನು. ಮತ್ತೊಬ್ಬನು ಹಾಕಿದ ಅಸ್ತಿವಾರದ ಮೇಲೆ ನಾನು ಕೆಲಸ ಮಾಡೋದಿಲ್ಲ, ಅವ್ರು ಹಾಕಿದಾಗ ಅವ್ರು ಮಾಡ್ಕೊಂಡು ಹೋಗ್ಲಿ. ಇವತ್ತು ಸಭೆ ಕಟ್ಟುವ ಕೆಲಸ ತುಂಬಾ ನಡೀತದೆ ಕ್ರೈಸ್ತಗೋಳದಲ್ಲಿ. ಏನಾದ್ರೂ ಮಾಡಿ ಒಂದು ಸಭೆ ಕಟ್ಟಬೇಕು. ಕೆಲವರು ಹೋಗಿ ಈವರೆಗೆ ಕ್ರಿಸ್ತನ ವಿಷಯ ಹೇಳದೇ ಇರುವಂತ ಜನರ ಮಧ್ಯದಲ್ಲಿ ಸ್ವಾರ್ಥ ಸಾರಿ ಕ್ರಿಸ್ತನನ್ನು ಪ್ರಚುರಪಡಿಸಿ ಅವರಿಗೆ ಕರ್ತನ ಕಡೆಗೆ ಜನರು ಬಂದು ಸಭೆ ಕಟ್ಟುತ್ತಾರೆ, ಸಭೆ ಉಂಟಾಗುತ್ತದೆ, ಅದು ವಾಕ್ಯಬದ್ಧವಾದದ್ದು. ಆದ್ರೆ ಇನ್ನು ಕೆಲವರು ಹಾಗಲ್ಲ, ನೋಡ್ತಾ ಇರ್ತಾರೆ ಯಾವ ಸಭೆಯಲ್ಲಿ ಎಲ್ಲಿ ಏನ್ ಜಗಳ ಇದೆ, ಏನ್ ಗಲಾಟೆ ಇದೆ, ಏನ್ ಅನೈಕ್ಯತೆ ಇದೆ, ಅಲ್ಲಿಂದ ಒಬ್ಬಿಬ್ಬರನ್ನು ಕಿತ್ಕೊಂಡು ಬಂದು ನಾವು ವಸ್ತು ಮಾಡೋದು. ಯಾರೋ ಕಟ್ಟಿದ ಅಸ್ತಿವಾರದಿಂದ ಇದು ದೇವರ ವಾಕ್ಯ ಹೇಳುವಂಥದ್ದು, ಇದು ಸರಿಯಲ್ಲ. ಅದೆಲ್ಲ ಆ ದಿವಸ ಅಲ್ಲಿ ಗೋಚರವಾಗುತ್ತದೆ ಎಂಬುದಾಗಿ ಹೇಳುವಂಥದ್ದು. ಆ ಅಗ್ನಿಶೋಧನೆಯಲ್ಲಿ ಇದು ಯಾವುದು ನಿಲ್ಲೋದಿಲ್ಲ. ಇವತ್ತು ಎಷ್ಟೋ ಸೇವೆಗಳು ನಡೀತಾ ಇದೆ ಈ ರೀತಿಯಾಗಿ. ಕೆಲವು ಕಡೆಗಳಲ್ಲಿ ಸುವಾರ್ತಿಕರು ಹೋಗುತ್ತಾರೆ, 3 ವರ್ಷ 4 ವರ್ಷ 5 ವರ್ಷ ಅವರು ಕಷ್ಟಪಟ್ಟು ದುಡಿಯುತ್ತಾರೆ, ಯಾರು ಕರ್ತನ ಕಡೆಗೆ ಬರೋದಿಲ್ಲ, ಮತ್ತು ಪ್ರಾರ್ಥನೆ ಮಾಡುತ್ತಾರೆ. ಮೇ ಬಿ 5 ವರ್ಷವಾದ ಮೇಲೆ 2-3 ಜನ ಬರುತ್ತಾರೆ, ಒಂದು 10 ವರ್ಷ ಆದ್ಮೇಲೆ 15-20 ಜನ ಕೂಡಿ ಬರುತ್ತಾರೆ. ಇಲ್ಲಿ ಇನ್ನೊಬ್ಬ ಸೇವಕ ಬರ್ತಾನೆ, ಪ್ಯಾಂಟ್ ಶರ್ಟ್ ಟೈ ಹಾಕೊಂಡು ಸಿಟಿಗೆ ಬರ್ತಾನೆ, ವಿದ್ಯಾರ್ಥಿಗಳ ಮಧ್ಯದಲ್ಲಿ ಸೇವೆ, ಯೌವನಸ್ಥರ ಮಧ್ಯದಲ್ಲಿ ಸೇವೆ. ಎಲ್ಲಿಂದ? ಆ ಸಭೆಯಿಂದ 4, ಈ ಸಭೆಯಿಂದ 10, ಇನ್ನೊಂದು ಸಭೆಯಿಂದ 10. 5 ವರ್ಷದಲ್ಲಿ ಇವನಿಗೆ 500 ಜನ ಇದ್ದಾರೆ. ಇದ್ದ ಮ್ಯಾಗಝಿನ್ ಎಲ್ಲ ಇವನ ಪಬ್ಲಿಸಿಟಿ ಬಂತು. ಒಂದು ಆತ್ಮವಾದರೂ ನಿನ್ನ ಕೆಲಸದ ಮುಖಾಂತರವಾಗಿ ಕರ್ತನ ಕಡೆಗೆ ಬಂದವರು ಅದರಲ್ಲಿ ಇದ್ದಾರೋ? ಯಾರೋ ಹುಟ್ಟಿಸಿದ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಇವರೆಲ್ಲ ನನ್ನ ಮಕ್ಕಳು ಎಂಬುದಾಗಿ ಗೋಳಿಕೊಳ್ಳುವಂಥದ್ದು. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆಲ್ಲ ಇರ್ಬೋದು, ನಾನು ಅದನ್ನ ಇಲ್ಲಿ ನಮಗೆ ದೂರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳುವಂಥದ್ದು, ಆ ದಿವಸ ಆ ಬೆಂಕಿಯ ಶೋಧನೆಯಲ್ಲಿ ಅದು ವ್ಯಕ್ತವಾಗುತ್ತದೆ, ಸ್ಪಷ್ಟವಾಗುತ್ತದೆ. ಅದಕ್ಕನುಗುಣವಾಗಿಯೇ ಅಲ್ಲಿ ಪ್ರತಿಫಲಗಳು ಕೊಡಲ್ಪಡುತ್ತವೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದರಿಂದ ಸಸಿಯನ್ನು ನೆಡುವುದು, ನೀರು ಒಯ್ಯುವುದು
ಎರಡು ಸೇವೆಗಳಾಗಿ ನೋಡುತ್ತೇವೆ. ಸಸಿಯ ಅಗತ್ಯ ಏನು ಎಂಬುದಾಗಿ, ಎಷ್ಟು ನೀರು ಹೊಯ್ಬೇಕು. ಕೆಲವು ಗಿಡಗಳಿಗೆ ಜಾಸ್ತಿ ನೀರು ಹೊಯ್ದ್ರೆ ಬೇರು ಕೊಳ್ತು ಹೋಗ್ತದೆ. ಕೆಲವು ಗಿಡಗಳಿಗೆ ಜಾಸ್ತಿ ನೀರು ಬೇಕು. ಕೆಲವು ಗಿಡಗಳನ್ನು ಮನೆ ಒಳಗೆ ಸ್ವಲ್ಪ ನೆರಳಲ್ಲಿ ಇಡಬೇಕು, ಕೆಲವುದನ್ನು ಬಿಸಿಲಲ್ಲಿ ಇಡಬೇಕು. ಈ ಅಮೆರಿಕಕ್ಕೆಲ್ಲ ಹೋದ್ರೆ ಅಲ್ಲಿ ಕೆಲವು ತುಂಬಾ ಚಳಿ ಬಂದಾಗ ಈ ಗಿಡಗಳನ್ನೆಲ್ಲ ಪೋಟದಿಂದ ಮನೆ ಒಳಗಡೆ ಇಡ್ತಾರೆ, ಯಾಕಂದ್ರೆ ಹೊರಗಡೆ ಮಂಜು ಬೀಳ್ತದೆ. ಬೇಸಿಗೆಯಲ್ಲಿ ಹೊರಗಡೆ ಇಡ್ತಾರೆ. ಈ ಸಸ್ಯ ಅಗತ್ಯಕ್ಕೆ ಅನುಗುಣವಾಗಿ ಸಭೆಯನ್ನು ಕಟ್ಟುವಾಗ ದೇವಜನರ ಅವಶ್ಯಕತೆಗೆ ಅನುಗುಣವಾಗಿ ಸೇವೆ ಮಾಡುವವರಾಗಿರಬೇಕು. ಆ ಸಸಿ ಬಾಡಿ ಹೋಗದೆ, ಒಣಗಿ ಹೋಗದೆ, ಅದರ ಬೇರು ಕೊಳೆತು ಹೋಗದೆ, ಅದು ನಾಶವಾಗಿ ಹೋಗದೆ, ಅದನ್ನು ಸಾಕುವ ಸಲಹುವ ಆ ಒಂದು ಕೆಲಸ, ಅದು ಒಂದು ದೊಡ್ಡ ಕೆಲಸ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇನ್ನು ನಾಲ್ಕನೇದಾಗಿ ನಾವಲ್ಲಿ ಕಾಣುವಂತ ವಿಷಯ, ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಆ ವಾಕ್ಯದಲ್ಲಿ ನಾಲ್ಕನೇದಾಗಿ ನಾವು ಕಾಣುವುದು, ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಆ ಸಂಬಳ ಎಂಬ ಪದಕ್ಕೆ ಇಂಗ್ಲಿಷ್ ನಲ್ಲಿ ರಿವಾರ್ಡ್ ಎಂಬುದಾಗಿದೆ, ಪ್ರತಿಫಲ ಎಂಬುದಾಗಿ. ಆ ಪ್ರತಿಫಲವನ್ನು ಸೂಚಿಸುವಂತಹ ಪದವೇ ಅಲ್ಲಿ ಸಂಬಳ ಎಂಬುದಾಗಿ ಹೇಳುವಂಥದ್ದು. ಅಲ್ಲಿ ದುಡ್ಡು ಕೊಡುವಂಥದ್ದಲ್ಲ. ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ನೋಡ್ತೇವೆ. ಅದು ಸಂಬಳ ಅಲ್ಲ, ಆದ್ರೆ ನಾವು ಉಪಯೋಗಿಸುವ ಪದ ಹಾಗೆ, ಅದಕ್ಕೆ ಸಿಕ್ಕುವಂತ ಫಲ. ಇಲ್ಲಿ ಒಬ್ಬನು ಆ ಅಸ್ಥಿವಾರ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಹಾಗಾದ್ರೆ ಮೊದಲು ಈ ಅಸ್ಥಿವಾರ ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಹಾಕಿರುವ ಅಸ್ಥಿವಾರವು ಕ್ರಿಸ್ತನೇ. ಅದೇ 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 3:11. ಹಾಕಿರುವ ಅಸ್ಥಿವಾರವು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆದ್ರೆ ಅಸ್ಥಿವಾರ ಹಾಕಲ್ಪಟ್ಟಿದೆ. ಸಭೆಯ ಅಸ್ಥಿವಾರ ಕ್ರಿಸ್ತನೇ, ಆತನೇ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುತ್ತೇವೆ. ಆತನೇ ಅಸ್ಥಿವಾರ. ಆ ಅಸ್ಥಿವಾರ ಹಾಕಲ್ಪಟ್ಟಿದೆ, ಅದರ ಮೇಲೆ ಕಟ್ಟುವಂಥದ್ದು. ಹಾಗಾದ್ರೆ ಇಲ್ಲಿ ನಡೆಯುವ ಈ ಎಲ್ಲಾ ಕೆಲಸಗಳು ಆ ಅಸ್ಥಿವಾರದ ಮೇಲೆ ನಡೆಯುವಂಥದ್ದು. ಆದರೆ ಅದರಲ್ಲಿ ಕೆಲವುದು ಉಳಿತದೆ, ಕೆಲವುದು ಸುಟ್ಟು ಹೋಗ್ತದೆ. ಈ ಬೆಂಕಿ ಶೋಧನೆಯಲ್ಲಿ, ಆ ಬೆಂಕಿಯ ಶೋಧನೆಯಲ್ಲಿ ಉಳಿದರೆ ಅವನಿಗೆ ಫಲ ಸಿಕ್ಕುವುದು. ಹಾಗಾದ್ರೆ ನಾವು ಈ ದೇಹದಲ್ಲಿರುವಾಗ ಇಲ್ಲಿ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಿಂತುಕೊಂಡು ನಾವು ಮಾಡುವ ಪ್ರತಿಯೊಂದು ಸೇವೆಯ ಮೊತ್ತವನ್ನು ಆ ಪುನರುತ್ಥಾನದ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ, ಆತನ ಬರೋಣದಲ್ಲಿ ಆತನ ನಮ್ಮನ್ನು ಕೊಂಡೊಯ್ಯುವಾಗ, ಆತನ ಆ ನ್ಯಾಯಾಸನದ ಮುಂದೆ ನಿಲ್ಲುವಾಗ ಅದೆಲ್ಲವೂ ಬೆಂಕಿಯಿಂದ ಶೋಧಿಸಲ್ಪಡುತ್ತದೆ. ನಾವು ತಂದಂತ ಈ ಗಂಟು ಮೂಟೆ ಎಲ್ಲ ಅಲ್ಲಿ ಬೆಂಕಿಗೆ ಹಾಕುವುದಾಗಿ ಹೇಳ್ತಾರೆ. ಆಮೇಲೆ ಈ ಬೆಂಕಿ, ಅದರಲ್ಲಿ ಕೆಲವುದು ಉಳಿತದೆ, ಕೆಲವು ಸುಟ್ಟು ಹೋಗ್ತದೆ. ಉಳಿದರೆ ಅದಕ್ಕೆ ಪ್ರತಿಫಲ ಎಂಬುದಾಗಿ ಆತನ ಹೇಳುವುದು. ಅದನ್ನ ನಾವು ಮಾಡುವ ಸೇವೆ ನಾವು ಯಾವಾಗಲೂ ಗಮನಿಸಿಕೊಳ್ಳಬೇಕಾದುದು, ಇದು ನಿತ್ಯತೆಯಲ್ಲಿ ಉಳಿಯುವಂತಹ ಸೇವೆಯಾಗಿದೆಯೋ, ಇಲ್ಲದಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇಲ್ಲದಿದ್ರೆ ಯಾವ ಪ್ರಯೋಜನವಿಲ್ಲ ಎಂಬುದಾಗಿ ನೋಡುತ್ತೇವೆ. ಒಬ್ಬನು ಕ್ರಿಸ್ತನ ಸಭೆಯ ಅಂಗವಾಗುವುದು ಅವನು ಮಾಡುವ ಕೆಲಸದ ಆಧಾರದಲ್ಲಿ ಅಲ್ಲ. ಕೆಲಸ ಮಾಡುವುದರಿಂದ, ಒಳ್ಳೆ ಕೆಲಸ ಮಾಡುವುದರಿಂದ ಕ್ರಿಸ್ತನ ಸಭೆ ಅಂಗ ಆಗುವುದಿಲ್ಲ. ಆದರೆ ಕ್ರಿಸ್ತನ ಸಭೆ ಅಂಗವಾದವನು ಕೆಲಸ ಮಾಡಬೇಕು. ಅದೇ ಇಲ್ಲಿರುವಂತ ತತ್ವ. ಇಲ್ಲಿ ಅಪೊಲ್ಲೋಸನು, ಪೌಲನು ಹೀಗೆ ಅವರ ವಿಷಯವಾಗಿ ಎಲ್ಲ ಹೇಳುವಾಗ ಅವರೆಲ್ಲ ಕ್ರಿಸ್ತನ ಸಭೆ ಅಂಗಗಳಾಗಿದ್ದಾರೆ. ಕೆಲಸದಿಂದ ಅಂಗಗಳಾದವರಲ್ಲ, ಅಂಗಗಳಾದವರು ಕೆಲಸ ಮಾಡಬೇಕು. ಕರ್ತನ ಸೇವೆ ರಕ್ಷಿಸಲ್ಪಟ್ಟವರು ಮಾಡಬೇಕು, ರಕ್ಷಿಸಲ್ಪಡದವರಲ್ಲ. ಅದು ಯಾವುದೇ ಆಗಲಿ. ಈ ಕೆಲವು ಕಡೆ ದೊಡ್ಡ ಕ್ರೂಸೈಡ್ ಕನ್ವೆನ್ಷನ್ ಎಲ್ಲ ಹೋದಾಗ ಈ ದೊಡ್ಡ ಮ್ಯೂಸಿಕ್ ಬ್ಯಾಂಡ್ ಎಲ್ಲ ಇರ್ತದೆ. ನಾನು ಕೆಲವೊಮ್ಮೆ ನೋಡುವಾಗ ಅದರಲ್ಲಿ ಕೆಲವುದೆಲ್ಲ ರಕ್ಷಿಸಲ್ಪಡದವರೆಲ್ಲ ಇರ್ತಾರೆ. ನಾನು ಕೆಲವ್ರ ಹತ್ರ ಹೇಳಿದ್ದೇನೆ, ಯಾಕಿದಲ್ಲ ನನಗೆ
ನಮ್ಗೆ ರಕ್ಷಿಸಲ್ಪಟ್ಟವರು ಸಾಕು. ಇಲ್ಲ ಅವರು ಒಳ್ಳೆ, ಎಷ್ಟು ಒಳ್ಳೆಯವರಾದರು, ಯಾರ ಹೆಸರು ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ, ಎಷ್ಟು ಒಳ್ಳೆಯವರಾದರು. ಕ್ರಿಸ್ತನ ಸಭೆಯನ್ನ ಕಟ್ಟುವ ಕೆಲಸ ರಕ್ಷಿಸಲ್ಪಟ್ಟವರಿಂದಲೇ ಆಗುವುದು, ಕ್ರಿಸ್ತನ ಮಕ್ಕಳಿಂದ, ಆ ಅಸ್ತಿವಾರದ ಮೇಲೆ ನಿಂತುಕೊಂಡವರಿಂದ ಮಾತ್ರವಾಗದು. ಅಲ್ಲೇ ಹೊರಗಿಂದ ಇದನ್ನ ತಂದು ಅದನ್ನು ಎಷ್ಟು ಕೇಳಲಿಕ್ಕೆ ಇಂಪಾಗಿದೆ, ಒಳ್ಳೆ ಮ್ಯೂಸಿಕ್ ಇದೆಲ್ಲ ಹೇಳಿದ್ರು ಯಾವ ಪ್ರಯೋಜನ ಇಲ್ಲ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ದೇವಜನರಿಂದಲೇ ನಡೆಸಲ್ಪಡಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಒಂದು ವಿಷಯವಾಗಿದೆ. ಅದರಿಂದ ಒಬ್ಬನು ಕ್ರಿಸ್ತನ ಸಭೆಯ ಅಂಗವಾಗುವುದು ಅವನ ಕೆಲಸದಿಂದ ಅಲ್ಲ, ಅವನು ಅಂಗವಾಗಿರುವುದರಿಂದ ಕೆಲಸ ಮಾಡುವವನಾಗಿದ್ದಾನೆ. ಈ ಅಸ್ತಿವಾರದ ಮೇಲೆ ನಿಂತುಕೊಂಡು ಮಾಡುವ ಎಲ್ಲ ಕೆಲಸಗಳು ಆ ದಿನ ಉಳಿಯಬೇಕೆಂದಿಲ್ಲ. ಈಗ ನೆನೆಸುತ್ತೇವೆ ನಾನು ಮಹಾ ದೊಡ್ಡ ಸೇವೆ ಮಾಡ್ತಾ ಇದ್ದೇನೆ ಎಂಬುದಾಗಿ, ಅದೇ ಆ ದಿವಸ ಅದು ಉಳಿಯಬೇಕೆಂದಿಲ್ಲ. ಅದನ್ನೇ ಈ ವೇದ ಭಾಗದಲ್ಲಿ ಆತನು ಹೇಳುವಂತ, ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ದೊರಕುವುದು. ಹಾಗಾದ್ರೆ ಅಲ್ಲಿ ಇದು ಉಳಿಯುತ್ತದೆ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕಾದದ್ದು ಅಗತ್ಯವಾದಂತಹ ಒಂದು ವಿಷಯವಾಗಿದೆ. ಆ ಅಗ್ನಿಶೋಧನೆಯಲ್ಲಿ ಇನ್ನು ಐದನೇದಾಗಿ ನಾವಲ್ಲಿ ಕಾಣುವಂಥದ್ದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ಸಂಬಳ ಅಂದ್ರೆ ಪ್ರತಿಫಲ ಎಂಬುದಾಗಿ ನಾನು ಹೇಳಿದ್ದೇನೆ. ಅದು ಸುಟ್ಟು ಹೋದರೆ ಅವನಿಗೆ ಪ್ರತಿಫಲ ನಷ್ಟವಾಗುವುದು, ಅವನಿಗೆ ಪ್ರತಿಫಲ ದೊರಕುವುದಿಲ್ಲ. ನಾನು ತುಂಬಾ ಕಷ್ಟಪಟ್ಟಿದ್ದೇನೆ, ಅದ್ರ ಪ್ರಯೋಜನ ಇಲ್ಲ, ಯಾವ ಪ್ರತಿಫಲವೂ ಅದಕ್ಕೆ ಸಿಕ್ಕುವುದಿಲ್ಲ. ಅಲ್ಲಿ ಆ ಅಗ್ನಿಶೋಧನೆಯಲ್ಲಿ ಅದು ಉಳಿಯಬೇಕು ಎಂಬುದಾಗಿ ನಾವು ನೋಡುವಂಥದ್ದು. ಹಾಗಾದ್ರೆ ನಮ್ಮ ಕೆಲಸಗಳು ಸುಟ್ಟು ಹೋಗುವ ಸಾಧ್ಯತೆಗಳು ಇವೆ. ಸುಟ್ಟು ಹೋಗುವ ಸಾಧ್ಯತೆಗಳು ಇದೆ. ಉಳಿಯುವುದು, ಸುಟ್ಟು ಹೋಗುವುದು ಯಾವ ವಸ್ತುವಿನಿಂದ ನಾವು ಕಟ್ಟಿದ್ದೇವೋ ಅದರ ಮೇಲೆ ಹೊಂದಿಕೊಂಡಿದೆ. ಅದನ್ನು ಆ ವೇದ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಆ ಕರ್ತನ ಮರಣದಲ್ಲಿ ಆತನ ನ್ಯಾಯಾಸನದ ಮುಂದೆ ನಿಂತು ಇದನ್ನೆಲ್ಲ ಆತನ ಬೆಂಕಿಯಲ್ಲಿ ಶೋಧಿಸುವಾಗ ಕೆಲವು ಸುಟ್ಟು ಹೋಗುತ್ತದೆ, ಕೆಲವು ಉಳಿಯುತ್ತದೆ. ಹಾಗಾದ್ರೆ ಯಾವುದು ಸುಟ್ಟು ಹೋಗುತ್ತದೆ, ಯಾವುದು ಉಳಿಯುತ್ತದೆ ಎಂಬಂಥದ್ದು ಯಾವ ವಸ್ತುವಿನಿಂದ ನಾವು ಕಟ್ಟಿದ್ದೇವೋ ಅದರ ಆಧಾರದಲ್ಲಿ ಇರುತ್ತದೆ. ಇದೆಲ್ಲ ಹೋಲಿಕೆಯಾಗಿ ಹೇಳಲ್ಪಟ್ಟಂತ ವಿಷಯ. ಅದರ ಬಗ್ಗೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು. ಅದರ 12ನೇ ವಾಕ್ಯ ನಾವು ಓದುವುದಾದ್ರೆ 1 ಕೊರಿಂಥ 3:12 ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಇಲ್ಲಿ ಉದಾಹರಣೆಯಾಗಿ ಹೇಳಿದಂತಹ, ಅಂದ್ರೆ ಹೋಲಿಕೆಯಾಗಿ ಹೇಳಿದಂತಹ ವಸ್ತುಗಳು, ಚಿನ್ನದಿಂದ, ಬೆಳ್ಳಿಯಿಂದ, ಮರದಿಂದ ಕಟ್ಟಬೇಕು ಎಂಬ ಅರ್ಥದಲ್ಲಿ ಅಲ್ಲ, ಅದರ ಮೌಲ್ಯ ಅದನ್ನು ನಾನು ವಿವರಿಸ್ತೇನೆ. ಅಲ್ಲಿ ಒಬ್ಬೊಬ್ಬನು ಕಟ್ಟಿದ್ದು ಕೆಲವರು ಚಿನ್ನ, ಕೆಲವರು ಬೆಳ್ಳಿ, ಕೆಲವರು ರತ್ನ, ಕೆಲವು ಕಟ್ಟಿಗೆ, ಕೆಲವು ಹುಲ್ಲು, ಕೆಲವರು ಆಪು, 6 ವಿಷಯಗಳನ್ನು ಹೇಳಿ. ಇದರಲ್ಲಿ ಯಾವುದರಿಂದ ನೀವು ಕಟ್ಟಿದ್ದೀರಿ ಎಂಬುದಾಗಿ ಅದರ ಮೇಲೆ ಹೊಂದಿಕೊಂಡಿರುತ್ತದೆ ನಿಮಗೆ ದೊರಕುವಂತಹ ಫಲ. ಇನ್ನು ಇಲ್ಲಿ ಹೇಳಿದಂತಹ ಈ 6 ವಿಷಯಗಳು 2 ಗುಂಪಾಗಿ ನಾವು ಅಲ್ಲಿ ವಿಂಗಡಿಸಬಹುದು. ಒಂದು, ಬೆಂಕಿಯಲ್ಲಿ ಸುಟ್ಟು ಹೋಗದೆ ಉಳಿಯುವ ವಸ್ತುಗಳು. ಯಾವುದು? ಚಿನ್ನ, ಬೆಳ್ಳಿ, ರತ್ನ. ಅದು ಬೆಂಕಿಯಲ್ಲಿ ಸುಟ್ಟು ಹೋಗುವುದಿಲ್ಲ. ಅದು ಬೆಂಕಿಯಲ್ಲಿ ನೀವು ಎಷ್ಟು ಸುಡುತ್ತೀರೋ ಅಷ್ಟು ಪರಿಶುದ್ಧವಾಗ್ತದೆ. ಎಷ್ಟು ಬೆಂಕಿಯಲ್ಲಿ ಹಾಕುತ್ತೀರೋ ಅಷ್ಟು ಜಾಸ್ತಿ ಪರಿಶುದ್ಧವಾಗ್ತದೆ. ಮತ್ತೆ 3, ಕಟ್ಟಿಗೆ, ಹುಲ್ಲು, ಆಪು. ಇದು ಸುಟ್ಟು ಹೋಗುವ, ನಾಶವಾಗುವ ವಸ್ತು. ಹಾಗೆ 2 ಗುಂಪುಗಳಾಗಿ ಮಾಡ್ತಾರೆ. ಅದನ್ನ ಅಲ್ಲಿ ನಾವು ಕಾಣಬೇಕಾದಂತಹ ವಿಷಯ ಅದರ ಬೆಲೆ. ಈ ಸುಟ್ಟು ಹೋಗದೇ ಇರುವ ವಸ್ತುಗಳು ಬಹಳ ಬೆಲೆಯುಳ್ಳ ವಸ್ತುಗಳು.
ನಾವು ನೋಡುವಂತ ಚಿನ್ನ, ಬೆಳ್ಳಿ, ರತ್ನ ಎಂಬಂತ ವಿಷಯಗಳು ಅದು ಬಹಳ ತರ. ಈಗ ಚಿನ್ನದ ಬೆಲೆ ಎಲ್ಲ ಗಗನಕ್ಕೇರಿದೆ ಎಂಬುದಾಗಿ ಪ್ರತಿ ದಿವಸ ಪೇಪರ್ ನೋಡ್ತೇವೆ. ನನಗೆ ಗೊತ್ತಿಲ್ಲ, ನಮ್ಮವರೆಲ್ಲ ಬಂಗಾರ ಹಾಕೋದು ಕಮ್ಮಿ ಆದ್ರಿಂದ ನಮಗೆ ಬೆಲೆ ಪೇಪರ್ ಅಲ್ಲಿ ಯಾವಾಗಲೂ ನೋಡ್ತೇವೆ ಗಗನಕ್ಕೇರಿದೆ ಎಂಬುದಾಗಿ. ನಾವು ಏನ್ ನೋಡ್ತೇವೆ, ಏನೋ ಜಾಸ್ತಿ ಆಗಿದೆ ಎಂಬುದಾಗಿ ಗೊತ್ತು. ಹೇಗೋ ಇಲ್ಲಿ ಚಿನ್ನ, ಬೆಳ್ಳಿ, ರತ್ನ ಎಂಬಂಥದ್ದು ಬಹಳ ಬೆಲೆಯುಳ್ಳದು. ಇನ್ನು ಕಟ್ಟಿಗೆ, ಹುಲ್ಲು, ಆಪು ಇದು ಬಹಳ ಚೀಪ್ ಆಗಿ ಸಿಕ್ಕುವಂಥದ್ದು, ಬಹಳ ಕಡಿಮೆ ಬೆಲೆ. ಚಿನ್ನ, ಬೆಳ್ಳಿ, ರತ್ನಕ್ಕೆ ಹೋಲಿಸಿದರೆ ಈ ಕಟ್ಟಿಗೆ, ಹುಲ್ಲು, ಆಪು ಇವುಗಳ ಬೆಲೆ ಏನೂ ಇಲ್ಲ. 1 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಬೇಕಾದ್ರೆ 100 ಕಿಲೋ ಹುಲ್ಲು ಕಟ್ಟಿಗೆ ತಗೊಳ್ಬಹುದು ಅಲ್ವಾ? ಬೆಲೆ ತುಂಬಾ ಕಮ್ಮಿ. ಹಾಗಾದ್ರೆ ಇಲ್ಲಿ ಆತನಿಗೆ ಹೇಳುವುದರ ಆಶಯವೇನು? ನಾವು ಕರ್ತನ ಸೇವೆಯಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಎಷ್ಟು ಬೆಲೆ ಕಲ್ಪಿಸುತ್ತೇವೆ ಎಂಬಂಥದ್ದು ಪ್ರಾಮುಖ್ಯ. ಅದಕ್ಕೆ ನಾವು ಎಷ್ಟು ಮೌಲ್ಯವನ್ನು ಕೊಡುತ್ತೇವೆ ಎಂಬಂಥದ್ದು ಅಲ್ಲಿ ಪ್ರಾಮುಖ್ಯವಾದಂತಹ ವಿಷಯ. ನಮಗೆ ಅದಕ್ಕಿಂತಲೂ ಉತ್ತಮವಾದಂತಹ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಅದು ಬಹಳ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಆದರೆ ಒಬ್ಬನು ಕರ್ತನ ಸಭೆಯನ್ನು ಕಟ್ಟುವ ಕೆಲಸಕ್ಕೆ ಎಷ್ಟು ಬೆಲೆ ತರುತ್ತಾನೆ ಎಂಬುದು ಬಹಳ ಮುಖ್ಯವಾದ ವಿಷಯ. ಒಕ್ಕಟೆ ಆಗಿ ಸೇವೆ ಮಾಡಿ, ಒಟ್ಟ ಸೇವೆ ಮಾಡಿದ್ದೇನೆ ನಾನು, 1 ಲಾರಿ ಫುಲ್ ಇದೆ, ಅವರದ್ದೇನು ಸುಮ್ಮನೆ ಕಿಶೆಲ್ ಹಾಕೊಂಡು ಬರ್ತಾರೆ ಸಣ್ಣದು ಎಂಬುದಾಗಿ ಅಲ್ಲ. ಅದು ರತ್ನ, ಇದು ಹುಲ್ಲು. ನೋಡ್ಲಿಕ್ಕೆ ದೊಡ್ಡದಾಗಿದೆ. ಈ ಲಾರಿಯಲ್ಲೆಲ್ಲ ಹೈವೇ ಹೋಗುವಾಗ ನಾವು ನೋಡ್ತೀವಿ, ಲಾರಿಯಲ್ಲೆಲ್ಲ ಹುಲ್ಲು ಹೇರ್ಕೊಂಡು ಹೋಗ್ತಾರಲ್ಲ, ಅಯ್ಯೋ ಇದೇನೋ ಬೀಳ್ತದ ಅಂಬುದಾಗಿ ನಾವೇ ನೆನೆಸೋದು. ಇಷ್ಟು 2 ಕಡೆ ಬಂದು ಆ ಲಾರಿಯಿಂದ ಒಂದು 3 ಪಾಲು ದೊಡ್ಡದಿರ್ತದೆ ಲೋಡ್. ಹಾಗೆ ಕೆಲವರು ಹೀಗೆ ಸೇವೆ ಮಾಡಿದ್ದೇನೆ ಅಂತ ದೊಡ್ಡದಾಗಿ ಈಗ ಎಲ್ಲ ಈ ಪತ್ರಿಕೆಗಳೆಲ್ಲ ನೋಡಿದ್ರೆ ನಾನು ಮಾಡಿದ ಸೇವೆ ಎಂಬುದಾಗಿ ಎಷ್ಟೋ ಮ್ಯಾಗಝಿನ್. ಈಗ ಮ್ಯಾಗಝಿನ್ಸ್ ಎಲ್ಲ ಕಮ್ಮಿ, ಎಲ್ಲ ಈಗ ಆನ್ಲೈನ್ ಅಲ್ವಾ. ನಾನು ಇಲ್ಲಿ ವ್ಯಕ್ತವಾಗಿ ಹೇಳುವಂತ ಒಂದು ವಿಷಯ, ನಾವು ಕರ್ತನ ಸೇವೆಗೆ ಎಷ್ಟು ಮೌಲ್ಯ ಕೊಡ್ತೇವೆ, ಎಷ್ಟು ಬೆಲೆ ಕೊಡ್ತೇವೆ. ಅದು ಮನುಷ್ಯನ ಲೆಕ್ಕ ಹಾಕುವ ಹಾಗೆ ಅಲ್ಲ. ಒಬ್ರು 100 ರೂಪಾಯಿ ಕೊಟ್ಟರು, ಒಬ್ರು 1000 ರೂಪಾಯಿ ಕೊಟ್ಟರು, ಇವರು ದೊಡ್ಡದು ಕೊಟ್ಟರು ಹಾಗಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಪ್ರಾಮುಖ್ಯವಾದಂತಹ ಒಂದು ವಿಷಯ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೆ ಲಾಭ ಉಂಟಾಗುವ ವಿಷಯ ಅಲ್ಲ. ಪೌಲನು ಫಿಲಿಪ್ಪಿಯರಿಗೆ ಬರೆಯುವಾಗ ಫಿಲಿಪ್ಪಿಯ 3:7 ಮತ್ತು 8ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಅಷ್ಟೇ ಅಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಅಂದ್ರೆ ನನಗೆ ಲಾಭವಾದದ್ದು ಎಲ್ಲ ಬರೀ ಕಸ. ಅವನು ಎಷ್ಟು ಬೆಲೆ ಅವನ ನಂಬಿಕೆಗೋಸ್ಕರ ಕೊಟ್ಟಿರಬಹುದು. ಅದು ಅಲ್ಲಿ ಶೋಧಿಸಲ್ಪಡುವಾಗ ವ್ಯಕ್ತವಾಗುತ್ತದೆ ಎಂಬುದಾಗಿ ಇಲ್ಲಿ ನಾವು ಕಾಣುವಂತದ್ದಾಗಿದೆ. ಇನ್ನು ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ಅವನು ಕಟ್ಟಿದ್ದು ಸುಟ್ಟು ಹೋದ್ರೆ ಅವನಿಗೆ ಸಂಬಳ ನಷ್ಟವಾಗುವುದು. ಆದ್ರೆ ಕೆಲವು ವಿಷಯಗಳು ನಮಗೆ ನಷ್ಟವಾಗುವ ಸಾಧ್ಯತೆಗಳು ಇದೆ. ನಾವು ಯೋಹಾನನ 2ನೇ ಪತ್ರಿಕೆ 2 ಯೋಹಾನ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೀಗೆ ಓದುತ್ತೇವೆ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವುದಕ್ಕಾಗಿ. ಇಂಗ್ಲಿಷ್ ನಲ್ಲಿ ಯು ಮೇ ರಿಸೀವ್ ದ ಫುಲ್ ರಿವಾರ್ಡ್ ಅಂದ. ಕೆಲವು ಕಷ್ಟಪಟ್ಟು ಮಾಡಿದ ಕೆಲವರೆಲ್ಲ ಕಳ್ಕೊಳ್ಳುವಂತ ಸಾಧ್ಯತೆಗಳಿದೆ. ಅಲ್ಲಿ ಜಾಗೃತೆಯನ್ನು ನಾವು ನೋಡೋದಾಗ್ತದೆ. ಎಷ್ಟು ಬೆಲೆ ಅದಕ್ಕೆ ನಾವು ಕಲ್ಪಿಸಿದ್ದೇವೆ. ಸುಮ್ಮನೆ ಹೊರನೋಟಕ್ಕೆ ದೊಡ್ಡದು ಎಂಬುದಾಗಿ ಹೇಳಿ ಪ್ರಯೋಜನವಿಲ್ಲ. ಅದರ ಯಥಾರ್ಥ ಮೌಲ್ಯ ಏನು ಎಂಬಂಥದ್ದು ಆ ಬೆಂಕಿಯಲ್ಲಿ ಶೋಧಿಸುವಾಗ ಗೊತ್ತಾಗುತ್ತದೆ. ಅಲ್ಲಿ ಯಾವುದು ಸುಟ್ಟು ಹೋಗುತ್ತದೋ ಅದು ನಷ್ಟವಾಗುತ್ತದೆ,
ಯಾವುದು ಉಳಿಯುತ್ತದೋ ಅದಕ್ಕೆ ಅಲ್ಲಿ ಪ್ರತಿಫಲ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುವ. ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 2ನೇ ವಾಕ್ಯದಿಂದ ಹೇಳುವಾಗ ಹೀಗೆ ಹೇಳುತ್ತಾನೆ, ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು. ನೀವು ಕೆಲಸ ಮಾಡುವಂತ ಸೇವೆಯನ್ನ ಜನರ ಮುಂದೆ ಕೊಂಬೂದಿಸುವಾಗ, ಊರಿಗೆಲ್ಲ ತಿಳಿಸುವಾಗ, ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು, ಅದನ್ನ ದೊಡ್ಡದಾಗಿ ಬರೆದು ಇದ್ದ ಮ್ಯಾಗಝಿನ್ ಅಲ್ಲಿ ಪೇಪರ್ಗಳಲ್ಲಿ ಹಾಕಿ ಎಲ್ಲ ಕಡೆ ಕಳುಹಿಸಿ ಮಹಾನ್ ದೊಡ್ಡ ಸೇವಕರು ಇಷ್ಟು ದೊಡ್ಡ ಸೇವೆ ಮಾಡಿದ್ದಾರೆ ಎಂಬುದು ಹಾಗೆ ಹೇಳಿದ್ರೆ ವಾಕ್ಯ ಏನ್ ಹೇಳ್ತದೆ? ನಿನ್ನ ಫಲ ಸಿಕ್ಕಿ ಆಯ್ತು. ಇನ್ನು ಅದಕ್ಕೇನು ಬಾಕಿ ಇಲ್ಲ, ಅಲ್ಲಿ ಹೋದಾಗ ಅದಕ್ಕೆ ಏನು ಸಿಕ್ಕೋದಿಲ್ಲ, ಅದೇ ಹೇಳುವುದಿಲ್ಲ. ಅದನ್ನ ಹಾಗೆ ಮಾಡಬೇಡ. ಅದನ್ನು ಹೇಳುವಂಥದ್ದು, ಧರ್ಮ ಕೊಡುವಾಗ ನೀವು ಧರ್ಮ ಕೊಟ್ಟದ್ದು ಅಂತರಂಗ ಆಗುವ ಹಾಗೆ ನಿನ್ನ ಬಲಗೈ ಮಾಡಿದ ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಅಂದ್ರೆ ಈಗ ದೊಡ್ಡ ದೊಡ್ಡ ಹೆಸರು ಇರುವವರಿಗೆ ಅಲ್ಲ, ಅಲ್ಲಿ ಈಗ ಯಾರಿಂದಲೂ ತಿಳಿಯದೆ ಯಾವುದೋ ಮೂಲೆಯಲ್ಲಿ ಅಧ್ವಾನಿಸುತ್ತಿರುವಂತ, ಪ್ರಯಾಸ ಪಡುತ್ತಿರುವಂತ ಕೆಲವರು ಅಂದು ಆ ದಿನ ಕೈ ತುಂಬ ಪ್ರತಿಫಲಗಳನ್ನು ಹೊತ್ತುಕೊಂಡು ನಿಲ್ಲುವಾಗ ಅರ್ಥನೇ, ನಾನು ಎಷ್ಟು ಸ್ಟೇಜಲ್ಲಿ ಪ್ರಸಂಗ ಮಾಡಿದ್ದೇನೆ, ನನಗೇನು ಇಲ್ಲವ. ಇದೆಲ್ಲ ಆಶ್ಚರ್ಯ ಅಲ್ಲಿ ಹೋಗುವಾಗ ಅದನ್ನು ಆತನು ಅಲ್ಲಿ ಹೇಳುವಂತ. ಆಮೇಲೆ ಅದು ಸುಟ್ಟು ಹೋಗುವುದು ಅಂತ ಹೇಳಿದ ಮೇಲೆ 6ನೇದಾಗಿ ನಾವು ಆ ವಾಕ್ಯದಲ್ಲಿ ಕಾಣುವಂಥದ್ದು, ತಾನಾದರೋ ರಕ್ಷಣೆ ಹೊಂದುವನು. ಸೊ ನಾವು ಈ ಕರ್ತನ ಬರೋಣದಲ್ಲಿ ಆತನ ಮುಂದೆ ನಿಲ್ಲುವಾಗ 2 ವಾಸ್ತವವನ್ನು ನಾವಲ್ಲಿ ತಿಳ್ಕೊಳ್ಬೇಕು. ಒಂದು, ನಾನು ಎಂಬಂತ ವ್ಯಕ್ತಿ, ಅದು ಆ ಮಹಿಮಾ ಶರೀರದಲ್ಲಿ ಆತನ ಮುಂದೆ ನಿಲ್ಲುವಂಥದ್ದು. 2, ನಾನು ಮಾಡಿದ ಕೆಲಸಗಳು. ಅಲ್ಲಿ ಈ ಕೆಲಸಗಳನ್ನೆಲ್ಲ ಬೆಂಕಿಗೆ ಹಾಕ್ತಾರೆ. ನನ್ನನ್ನು ಬೆಂಕಿ ಹಾಕುವುದಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ರಕ್ಷಿಸಲ್ಪಟ್ಟಿದ್ದೇನೆ, ಅದರಿಂದ ಪಾರಾಗಿದ್ದೇನೆ. ಈಗ ಸುಕ್ಕು ಕಳಂಕು ಇಲ್ಲದೆ ನಿರ್ದೋಷಿಯಾಗಿ ಆತನು ನನ್ನನ್ನು ಇಲ್ಲಿ ತಂದು ಮಹಿಮೆಯುಳ್ಳ ಶರೀರದಲ್ಲಿ ನಿಲ್ಲಿಸಿದ್ದಾನೆ. ಇನ್ನು ನನ್ನನ್ನು ಶೋಧಿಸುವುದಿಲ್ಲ. ಆದ್ರೆ ನಾನು ತಂದ ಈ ಬ್ಯಾಗ್ ಇದೆಯಲ್ಲ, ಈ ಕೆಲಸ, ಅದನ್ನ ಅಲ್ಲಿ ಬೆಂಕಿ ಹಾಕ್ತಾರೆ. ಅದು ಸುಟ್ಟು ಹೋಗುವಂತದ್ದಾದ್ರೆ ಅವನಿಗೆ ಯಾವ ಪ್ರತಿಫಲವೂ ಇಲ್ಲ, ಅದೆಲ್ಲ ಹೋಯ್ತು. ತಾನಾದರೂ ರಕ್ಷಣೆ ಹೊಂದುವನು, ಅವನು ಮಾತ್ರ ರಕ್ಷಣೆ ಹೊಂದುವನು. ಅಂದ್ರೆ ಏನು ಉಳಿಲಿಲ್ಲ, ಪ್ರತಿಫಲಕ್ಕೋಸ್ಕರ ಏನು ಉಳಿಯಲಿಲ್ಲ, ಅವನು ಮಾತ್ರ ಅಲ್ಲಿ ಉಳಿಯುವನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಮುಂದೆ ನಾವು ಅಲ್ಲಿ ಕಾಣುವಂಥದ್ದು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು, ಅವನೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಅದರ ಅರ್ಥವೇನು? ದೊಡ್ಡ ಮನೆ, ತುಂಬಾ ಐಶ್ವರ್ಯವಂತರು, ಏನೋ ದೊಡ್ಡ ವ್ಯಾಪಾರ ಎಲ್ಲ ಮಾಡಿ ಏನೆಲ್ಲ ಸಂಪಾದನೆ ಮಾಡಿ ಸಾಕಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ಅದರಲ್ಲಿ ತುಂಬಾ ಬೆಲೆ ಬಾಳುವಂತ ವಸ್ತುಗಳು, ಆ ವಸ್ತುಗಳನ್ನೇ ಲೆಕ್ಕ ಹಾಕಿದ್ರೆ ಎಷ್ಟೋ ಲಕ್ಷಗಳು ಅದಕ್ಕೆ ಉಂಟಾಗ್ತದೆ. ನಿಮ್ಮ ಟಿವಿ ಇರ್ಬೋದು, ನಿಮ್ಮ ಫ್ರಿಜ್ ಇರ್ಬೋದು, ನಿಮ್ಮ ಅದಿರ್ಬೋದು ಇದಿರ್ಬೋದು, ಎಲ್ಲ ದೊಡ್ಡ ದೊಡ್ಡದೆ. ಇದೆಲ್ಲ ಆಗಿ ಆರಾಮವಾಗಿ ನೀವು ಅಲ್ಲಿದ್ದೀರಿ. ಪಕ್ಕನೆ ಈ ಮನೆಗೆ ಬೆಂಕಿ ಹಿಡಿತು. 4 ಕಡೆಗಳಿಂದ ಬೆಂಕಿ ದಗದಗ ಉರಿತಾ ಇದೆ. ಏನ್ ಮಾಡ್ತೇವೆ? ಕೂಡಲೇ ಫೈರ್ ಸರ್ವಿಸ್ನವ್ರನ್ನ ಕರೀತೀವಿ, ಅಗ್ನಿಶಾಮಕ ದಳದವರು. ಇವರು ಕೂಡಲೇ ಡಣ ಗಂಟೆ ಹೊಡ್ಕೊಂಡು ಬೇಗ ಬರ್ತಾರೆ. ದೊಡ್ಡ ಮನೆ ಆದ್ರೆ 2-3 ಗಾಡಿಗಳು ಬರ್ಬೋದು. ಬಂದು ಇವರು ಇದರೊಳಗೆ ಹೋಗ್ತಾರೆ. ಹೋಗಿದಾಗ ಇವರು ಮೊದಲು ಏನ್ ಮಾಡೋದು? ಅಲ್ಲಿದ್ದ ಜನರನ್ನು ಹೊರಗೆ ತರ್ತಾರೆ. ಟಿವಿ, ಫ್ರಿಡ್ಜು, AC ಅಲ್ಲ, ಏನಾದ್ರೂ ಮಾಡಿ ಜನರನ್ನು ಹೊರಗೆ ತರಬೇಕು. ಅದು ಮೊದಲನೇ ಪ್ರಾಶಸ್ತ್ಯ. ಅವರು ಒಳಗೆ ಹೋಗಿ ಇವರನ್ನು ಎಳೆದುಕೊಂಡು ಹೊರಗೆ ಬರ್ತಾರೆ. ಇವರನ್ನು ಎಳೆದುಕೊಂಡು ಹೊರಗೆ ಬಂದು ಇವರು ನಿಂತು ನೋಡುವಾಗ ಸಂಪಾದಿಸಿದೆಲ್ಲ ಕಣ್ಣೆದುರಿಗೆ ಭಸ್ಮವಾಗಿದೆ.
ನಾನು ನಿನ್ನೆ ದಿವಸ ಹೇಳಿದೆ, ಕಳೆದ ತಿಂಗಳು ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂತ ಬೆಂಕಿ ಅನಾಹುತ ಇದೇ ಅವಸ್ಥೆ. ಜನರು ಯಾರು ಸಾಯಲಿಲ್ಲ, ಸಂಪಾದನೆ ಎಲ್ಲ ಭಸ್ಮವಾಗಿ ಹೋಯಿತು. ಹೀಗೆ ಇಷ್ಟು ಸಂಪಾದನೆ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದಂತ ವ್ಯಕ್ತಿ ಈಗ ಏನು ಇಲ್ಲದವನಾಗಿ ಬರಿಗೈಯಲ್ಲಿ ಇಲ್ಲಿ ನಿಂತಿದ್ದಾನೆ. ಅದೇ ತರ ಅರ್ಥ. ಅವನೋ ರಕ್ಷಿಸಲ್ಪಡು, ತಾನಾದ್ರೂ ರಕ್ಷಿಸಲ್ಪಡುವನು, ಆದ್ರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಅದನ್ನ ಆ ದಿವಸ ಕರ್ತನ ಮುಂದೆ ಈ ಶೋಧನೆ ನಡೆಯುವಾಗ ನಾವು ನೆನೆಸಿಕೊಳ್ಳಬೇಕಾದಂತಹ ಒಂದು ವಿಷಯ, ಕೆಲವರು ಬೆಂಕಿಯಿಂದ ತಪ್ಪಿಸಿಕೊಂಡವರ ಹಾಗೆ ಏನು ಇಲ್ಲ, ಬರಿಗೈಲಿ ಜೀವ ಮಾತ್ರ ಉಳಿದು, ಜೀವಕ್ಕೇನು ಆಗೋದಿಲ್ಲ. ಯಾಕೆ ಗೊತ್ತಾ? ಇದು ದೇವರಿಗೆ ಅಮೂಲ್ಯ. ನಿಮ್ಮ ವಸ್ತುಗಳಿಗಿಂತಲೂ ಸಂಪಾದನೆಗಳಿಂದ ಅಮೂಲ್ಯ ನೀವು. ಆ ವ್ಯಕ್ತಿಗೆ ಅಲ್ಲಿ ಬೆಲೆ ಇದೆ, ಆ ದೇವರು ಅಷ್ಟು ದೊಡ್ಡ ಬೆಲೆ ಕೊಡ್ತಾನೆ. ನೀವು ಈ ಏರ್ಫೋರ್ಸ್ ನ ಪೈಲಟ್ಸ್ ಅನ್ನ ನೋಡಿದ್ರೆ, ನಾನು 5 ವರ್ಷ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಈ ಪೈಲಟ್ಸ್ ಇವರು ಈ ವಾರ್ಪ್ಲೇನ್ ತಗೊಂಡು ಹೋಗುವಾಗ ತುಂಬಾ ಸಾರಿ ಕ್ರಾಶ್ ಆಗ್ತದೆ. ಇಲ್ಲ ನಮಗೆ ಸುದ್ದಿ ಗೊತ್ತಾಗೋದು. ನೀವು ನಾರ್ತ್ ಈಸ್ಟಿಗೆಲ್ಲ ಹೋಗಿ ಫ್ಲೈಯಿಂಗ್ ಬೇರೆ ಕಡೆ ಹೋದ್ರೆ ನಿರಂತರವಾಗಿ ಆಗ್ತಾ ಇರ್ತದೆ. ಅಲ್ಲಿ ಅವರಿಗೊಂದು ಇನ್ಸ್ಟ್ರಕ್ಷನ್ ಇದೆ, ನೀವು ಯಾವುದೇ ಒಂದು ಫೈಟರ್ ಪ್ಲೇನ್ ಅನ್ನ ಅದು ಕ್ರಾಶ್ ಆಗ್ತದೆ ಎಂಬುದಿದ್ರೆ ಅದನ್ನ ಉಳಿಸ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ಆದ್ರೆ ಉಳಿಲಿಕ್ಕೆ ಸಾಧ್ಯವಿಲ್ಲ. ಒಂದೋ ನಾನು ಇಲ್ಲದ್ರೆ ಪ್ಲೇನ್ ಎಂಬಂತ ಒಂದು ಹಂತಕ್ಕೆ ಬಂದ್ರೆ ಪ್ಲೇನ್ ಅನ್ನು ಬಿಟ್ಟು ಬಿಡ್ರಿ, ನೀವು ಸೇಫ್ ಆಗ್ತದೆ. ನೀವು ಚೆಕ್ ಮಾಡಬೇಕು. ಅದು ಯಾಕೆ ಗೊತ್ತಾ? ಒಂದು ವೇಳೆ ಕೋಟಿಗಟ್ಟಲೆ ರೂಪಾಯಿ ಇರುವಂತಹ ಈ ಫೈಟರ್ ಜೆಟ್ ಅದು ಹೋದ್ರೂ ಪರವಾಗಿಲ್ಲ, ನಿನ್ನ ಜೀವ ಉಳಿಬೇಕು. ಯಾಕಂದ್ರೆ ಈ ಒಬ್ಬ ಪೈಲಟ್ ಅನ್ನು ತರಬೇತಿಗೊಳಿಸಿ ಈ ನೆಲೆಗೆ ತರುವುದಕ್ಕೆ ಎಷ್ಟು ವರ್ಷಗಳು, ಎಷ್ಟು ಮೂಲಧನ ಸರ್ಕಾರ ಉಳಿದೆ. ಟ್ರೈನಿಂಗ್ ಒಂದು ತಗೊಳ್ಬಹುದು, ಆದ್ರೆ ಇದ್ದಕ್ಕಿದ್ದಾಗ ಒಬ್ಬ ಪೈಲಟ್ ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಈ ವಿಷಯದಲ್ಲಿ ಹೇಳ್ತಾ ಇರುತ್ತೆ. ಯಾಕಂದ್ರೆ ಆ ವ್ಯಕ್ತಿ ರಕ್ಷಿಸಲ್ಪಡುತ್ತಾನೆ, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನೇ ಕೈಯಲ್ಲಿ ಏನೂ ಇಲ್ಲ. ಆ ವ್ಯಕ್ತಿ ಯಾಕೆ ರಕ್ಷಿಸಲ್ಪಡುತ್ತಾನೆ? ನೀವು ವ್ಯಕ್ತಿಗತವಾಗಿ ಅಮೂಲ್ಯರು. ಅದರಿಂದ ನನ್ನ ಮಾತುಗಳನ್ನು ಮುಗಿಸುವ ಮೊದಲು ಈ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೊಳ್ಳುತ್ತೇನೆ ಪ್ರಿಯರೇ. ವ್ಯಕ್ತಿಗತವಾಗಿ ಲೋಕದಲ್ಲಿರುವ ಯಾವ ವಿಷಯಗಳಿಗಿಂತಲೂ ಒಬ್ಬ ಮನುಷ್ಯನು ದೇವರಿಗೆ ಪ್ರಿಯನಾಗಿದ್ದಾನೆ. ದೇವರು ಲೋಕವನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ. ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಅವರಿಗೋಸ್ಕರ ಸಾಯುವುದಕ್ಕಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ನನಗೋಸ್ಕರ, ನಿನಗೋಸ್ಕರ, ನಿಮಗೋಸ್ಕರ. ಆದ್ರೆ ನಿಮಗೆ ಆತನ ಎಷ್ಟು ಬೆಲೆ ಕಲ್ಪಿಸುತ್ತಾನೆ ಎಂಬುದಾಗಿ ನೋಡಿರಿ. ಆದ್ರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಹೆಚ್ಚು ಕಡಿಮೆ ಆಗಿದ್ರು, ತಪ್ಪು ಆಗಿದ್ರು, ಫಲ ಸಿಕ್ಕುವಂತ ಯಾವ ಸೇವೆ ಇಲ್ಲದಿದ್ದರೂ ನಿಮಗೆ ದೇವರು ಕೊಟ್ಟ ವ್ಯಕ್ತಿಗತವಾಗಿ ನಿಮಗೆ ಕೊಟ್ಟಂತ ಆ ಮೌಲ್ಯ ಅದಕ್ಕೆ ಸರಿ ಸಮಾನವಾದದ್ದು ಬೇರೆ ಹೋಗಲ್ಲ. ಅಷ್ಟು ಬೆಲೆ ಒಬ್ಬ ಮನುಷ್ಯನಿಗೆ ದೇವರು ಕಲ್ಪಿಸ್ತಾರೆ. ನಾವು ಯಾಕೆ ಈ ಸುವಾರ್ತೆ ಯಾವಾಗಲೂ ಹೇಳ್ತೇವೆ? ಕರ್ತನ ಕಡೆಗೆ ತಿರುಗಿಕೊಂಡು ರಕ್ಷಿಸಲ್ಪಡಲಿ ಎಂಬುದಾಗಿ ಪದೇ ಪದೇ ನಾವು ಯಾಕೆ ಹೇಳುತ್ತೇವೆ? ಒತ್ತಾಯ ಮಾಡುವಂಥದ್ದಲ್ಲ. ಆ ಜಾತಿ ಬಿಟ್ಟು ಈ ಜಾತಿ ಬಂದರೆ, ಆ ಮತ ಬಿಟ್ಟು ಈ ಮತ, ಅದೆಲ್ಲ ನಾವು ಹೇಳುವಂಥದ್ದು. ನಾವು ಅರ್ಥ ಮಾಡಿಕೊಂಡ ಸತ್ಯ ನಿಮಗೆ ತಿಳಿಸುತ್ತಾ ಇರುವಂಥದ್ದು. ಹಾಗಾದ್ರೆ ದೇವರು, ನೀವು ಯಾರೇ ಆಗಿರೋ ಒಬ್ಬ ಮನುಷ್ಯನಾಗಿದ್ರೆ ಸಾಕು, ನಿಮಗೆ ಅಷ್ಟು ದೊಡ್ಡ ಬೆಲೆ ಕೊಡ್ತಾರೆ. ಬೇರೆ ಯಾವುದಕ್ಕಿಂತಲೂ ಅಧಿಕವಾದ. ಅದರಿಂದ ಸತ್ಯವೇದ ಒಂದು ಮಾತು ಓದುತ್ತೇವೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಆತ್ಮವನ್ನು ಕಳಕೊಂಡ್ರೆ ಅದರಿಂದ ಏನು ಪ್ರಯೋಜನ? ಇಡೀ ಲೋಕಕ್ಕಿಂತಲೂ ಅಧಿಕವಾದಂತಹ ಬೆಲೆ ಮನುಷ್ಯನ ಆತ್ಮಕ್ಕೆ. ಅದನ್ನ ನಾವು ಸಾರುವ ಸುವಾರ್ತೆ ಎಂಬಂಥದ್ದು ಈ ಆತ್ಮರಕ್ಷಣೆಯ ಸುವಾರ್ತೆ, ಆತ್ಮದ ಬಿಡುಗಡೆಯ ಸುವಾರ್ತೆ. ಅದನ್ನು ದೇವರು ನಿಮಗೆ ಕೊಡುತ್ತಾನೆ. ಹಾಗೆ ತನ್ನ ಮಗನ ರಕ್ತದಿಂದ, ಅಂದ್ರೆ ಯೇಸು ಕ್ರಿಸ್ತನ ಬಲಿದಾನದಿಂದ ರಕ್ಷಿಸಲ್ಪಟ್ಟ ದೇವ ಜನರು, ಅವರು ಈ ಲೋಕದಲ್ಲಿ ಅವರಲ್ಲಿ ಹೆಚ್ಚು ಕಡಿಮೆ ಬರಬಹುದು, ತಪ್ಪುಗಳು ಬರಬಹುದು, ಏನೇ ಬರಬಹುದು, ಆದರೂ ಕೊನೆಯವರೆಗೂ ಅವರನ್ನ ಶುದ್ಧೀಕರಿಸಿ ಕೊನೆಯಲ್ಲಿ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಆತನೊಂದಿಗೆ ನಿಲ್ಲಿಸುವಂತಹ ಬಾಧ್ಯತೆ ಆತನಿಗೆ. ಆತನದನ್ನು ಮಾಡುತ್ತಾನೆ. ಅದು ನಮಗೆಲ್ಲರಿಗೂ ಇರುವಂಥದ್ದು. ನೀವು ರಕ್ಷಿಸಲ್ಪಟ್ಟವರಾಗಿದ್ದರೆ, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದವರಾಗಿದ್ದರೆ ಖಂಡಿತ ನಿಮಗೆ ಆ ಭಾಗ್ಯವಿದೆ. ನೀವು ಯಾರೇ ಆಗಿರಲಿ,
ಅಲ್ಲಿ ಯಾವ ಜಾತಿ ಮತ ಕುಲ ವರ್ಣ ಭೇದ ಏನೂ ಇಲ್ಲ. ಅದು ಉಚಿತವಾಗಿ ದೇವರು ಕೊಡುವುದ. ಆದರೆ ಆ ನಿತ್ಯತೆಯಲ್ಲಿ ಬೇರೊಂದು ಅವಕಾಶವಿದೆ. ನೀವು ಈ ದೇಹದಲ್ಲಿರುವಾಗ ಆತನಿಗೋಸ್ಕರ ಪ್ರಯಾಸ ಪಟ್ಟು ದುಡಿಯುವುದಾದರೆ, ಆತನ ಮಹಿಮೆಗೋಸ್ಕರ ನೀವು ಕೆಲಸ ಮಾಡುವುದಾದರೆ, ಅಂದು ಕೈ ತುಂಬ ಪ್ರತಿಫಲಗಳೊಂದಿಗೆ ಆತನ ಮುಂದೆ ನಿಲ್ಲುವುದಕ್ಕೆ ನಿಮಗೆ ಸಾಧ್ಯ. ಅದರ ರಕ್ಷಣೆ ಆಗಿ ಹೋಯಿತು. ಇನ್ನು ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿಲ್ಲ. ರಕ್ಷಿಸಲ್ಪಡದವರು ಇದ್ದರೆ ಅದನ್ನ ನೀವು ಚಿಂತಿಸಬಹುದು. ಆದರೆ ರಕ್ಷಿಸಲ್ಪಟ್ಟವರು ಇನ್ನು ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ ಆದಷ್ಟು, ಯಾವಾಗಂತ ಗೊತ್ತಿಲ್ಲ, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಅಥವಾ ಇನ್ನು ಸ್ವಲ್ಪ ದಿವಸ ಇರ್ಬೋದು. ಆದರೆ ಉಳಿದಿರುವ ಸಮಯದಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಆ ದಿನ ಆ ಪ್ರತಿಫಲಕ್ಕೋಸ್ಕರ ನಾವು ಸಂಪಾದನೆ ಮಾಡುತ್ತೇವೆ. ಆ ತೀರ್ಮಾನ ನಮ್ಮನ್ನ ನಯಿಸುವಂತದ್ದಾಗಲಿ, ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರನ್ನು ಆಶೀರ್ವದಿಸಲಿ.